ಧಾರಾಳವಾಗಿವೆ. ಒಂದೊಂದು ಅದಕ್ಕೆ ಹೊತ್ತು ಸಾಲದು, ಸಪ್ತಾಹ ಸಾಲದು ಒಂದೊಂದು. ಅಂದರೆ ಅಷ್ಟಿದೆ, ಅಷ್ಟು ಚೆನ್ನಾಗಿದೆ ಅದು ಒಂದೊಂದರ ಆ ಭಾವನೆಗಳು. ಸಪ್ತಾಹಂ ಜೀವಿತಾವಧಿ ಅಂತ 7 ದಿವಸ ಮನುಷ್ಯ ಜೀವನ ಅಂತ ಹೇಳಿದರೆ 4 ದಿನ ಅಂತ ಹೇಳ್ತೇವಲ್ಲ, ಅಲ್ಲ, ಭಾಗವತದ ಪ್ರಕಾರ 7 ದಿನ. ಸಪ್ತಾಹಂ ಜೀವಿತಾವಧಿ ಯಾಕೆ ಹೇಳ್ತಾರೆ ಅಂದರೆ 8ನೇ ದಿವಸಕ್ಕೆ ಬೇರೆ ಹೆಸರೇ ಇಲ್ಲ. ಅದಕ್ಕೆ ಅದು ಕಳೆದ ಸೋಮವಾರ ಇಲ್ಲ ಮುಂದಿನ ಸೋಮವಾರ, ಅದು ನೋಡಿ ಕಳೆದ ಬುಧವಾರ ನಾವು ಸಿಕ್ಕಿದ್ದಲ್ವ ಅಂತೇಳಿ ಹೆಸರೇ ಇಲ್ಲ ಅದಕ್ಕೆ ಬೇರೆ. 7 ದಿವಸಕ್ಕೆ ಮಾತ್ರ ಹೆಸರು. ವಾರ ಅಂದರೆ ಏನು? ಮತ್ತೆ ಅಂತಲೇ ಅರ್ಥ ಅದಕ್ಕೆ, ಆ ಪದಕ್ಕೆ ಅರ್ಥ ಅದು. ವಾರಂ ವಾರಂ, ಮತ್ತೆ ಬಾರಿ ಬಾರಿಗೆ ಅಂತ ಬಂದದ್ದು ಹಾಗೆ. 8ನೇ ದಿವಸ ಈ ಲೋಕದಲ್ಲಿ ಯಾರಿಗೂ ಸಿಕ್ಕಲಿಲ್ಲ. ಎಲ್ಲರದ್ದು 7 ದಿವಸದ ಕಥೆ. 8ನೇ ದಿವಸ ಅದು ಮತ್ತಿನ ಸೋಮವಾರವೇ ಇದೇ ಇದಾಗ್ತಾ ಹೋಗೋದು. ಹಾಗೆ ಸಪ್ತಾಹಂ ಜೀವಿತಾವಧಿ ಅಂತ ಯಾಕೆ ಹೇಳ್ತಾರೆ ಅಂದರೆ 7 ದಿವಸಗಳ ಕಾಲ ಭಾಗವತವನ್ನು ಕೇಳುವಂತೆ, ಶ್ರವಣಾನುಭವ ಕೇಳುವಂತೆ ಕೇಳಿದರೆ ಸಪ್ತಾಹಂ ವಿಮೋಚನಾವಧಿ. 7 ದಿವಸ ಸರಿಯಾಗಿ ಕೇಳಿದರೆ ಸಂಸಾರದಿಂದ ಬಿಡುಗಡೆ, ಪ್ರಜ್ಞೆಗೆ, ಸಾಂಸಾರಿಕ ಮನೋಧರ್ಮದಿಂದ ಬಿಡುಗಡೆ. ಜೀವಿತಾವಧಿ ಅಂದರೆ ಸಾಂಸಾರಿಕ ಮನೋಧರ್ಮದಲ್ಲಿ ಮುಳುಗಿರುವುದು 7 ದಿನ, ಬಿಡುಗಡೆಗೂ 7 ದಿನ. ಕುಂತಿ ಒಂದು ಸ್ತುತಿ ಮಾಡ್ತಾರೆ. ಅದು ಹೇಗಿದೆ ಆ ಸ್ತುತಿಯಲ್ಲಿ ಒಂದು ಮಾತು ಭಾಳ ಚೆನ್ನಾಗಿದೆ. ಈಶ್ವರ ನೀನು ಪ್ರಕೃತಿಯ ಆಚೆಗೆ ಇದ್ದಿ ಅಂತ ಗೊತ್ತಿರಲಿಲ್ಲ. ಪ್ರಕೃತಿ ಪರಂ ಯೋ ಬುದ್ಧೇ ಪರತಃ ಅಂತಿಲ್ವ, ಬುದ್ಧಿಯಿಂದ ಆಚೆಗೆ ಇದ್ದಾನೆ ಅಂತ ಹೇಳಿದ್ದು ಅದನ್ನು ಹೇಳೋದು. ನೀನು ಪ್ರಕೃತಿಯಿಂದಲೂ ಆಚೆಗೆ ಇದ್ದಿ, ಒಂದು ಕಾಲ ಆಚೆಗೆ ಇಟ್ಟಿದ್ದಿ ನೀನು. ನಿನ್ನನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಗೊತ್ತಾಗದೇ ಹೋಯಿತು, ಈಗಾದರೂ ಗೊತ್ತಾಯ್ತಲ್ಲ ಅಂತ. ಮತ್ತು ನೀನು ಎಲ್ಲರಲ್ಲಿಯೂ ಸಮಾನವಾಗಿದ್ದಿ. ನಿನಗೆ ದ್ವೇಷಿಗಳೂ ಇಲ್ಲ, ಪ್ರಿಯರೂ ಇಲ್ಲ. ಒಳನೋಟದಿಂದ ಅವಳಿಗೆ ಗೊತ್ತಾಗೋದು. ಅಳಿಯನ ಹತ್ರ ಮಾತಾಡೋದು. ಕೃಷ್ಣ ಕಣ್ಣೆದುರಿಗಿದ್ದಾನೆ, ಕಣ್ಣೆದುರಿಗೆ ಕೃಷ್ಣ ಇದ್ದಾಗ ಅಳಿಯ ಅಂತ ಯಾವ ರೀತಿಯ ಸಂಬೋಧನೆಯೂ ಇಲ್ಲ. ನೀನು ಭಾಗವಂತ ಅಂತ. ಸಂಬಂಧ ಇಲ್ಲ, ಸಂಬಂಧವನ್ನು ಮೀರಿದ ಸಂಬಂಧ. ಸರಿ, ಅಲ್ಲಿ ಒಂದು ಮಾತು, ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದೇನು, ಕೃಷ್ಣನಲ್ಲಿ, ಭಗವಂತನಲ್ಲಿ ಬೇಡಿಕೊಳ್ಳುವುದೇನು? ವಿಪದ ಸಂತುನ ಶಶ್ವತ್. ನಮಗೆ ಯಾವಾಗಲೂ ಕಷ್ಟಗಳು, ಕೋಟಳೆಗಳು, ಸಂಕಟಗಳು ಮುಗಿಯದಿರಲಿ. ಈಗ ಉಂಟಾ ಎಲ್ಲಿಯಾದರೂ? ಈಗ ಒಂದು ಕೇಳಲಿಕ್ಕೆ ಸಾಧ್ಯ ಉಂಟಾ ಯಾರಿಗಾದರೂ? ಹೀಗೆ ಒಬ್ಬಳು ಕೇಳಿದಳು ಎನ್ನುವುದನ್ನು ಕೇಳಲಿಕ್ಕೆ ಸಾಧ್ಯ ಉಂಟಾ? ವಿಪದ ಸಂತುನ ಶಾಶ್ವತ. ಧೈರ್ಯ ಅಂದರೆ ಇದು ಹೆಂಗಸರದ್ದು. ವಿಪದ ಸಂತುನ ಶಾಶ್ವತ ತತ್ರ. ಯಾಕೆ? ಸಂಕಟಗಳೇ ಇರಲಿ, ಇಡೀ ಜೀವನ ಅವಳದು ಸಂಕಟವೇ. ಕೃಷ್ಣನ ಹತ್ರ ಹೇಳೋದು ದೇವರನ್ನು ನೋಡಿದ ಮೇಲೆ. ಯಾಕೆಂದರೆ ಈಗ ಗೊತ್ತಾಯಿತು ಅಂತ. ನಿನ್ನ ನೆನಪಾಗಬೇಕಾದ್ರೆ, ಉತ್ತರ ನಿನ್ನನ್ನು ಸ್ಮರಿಸಬೇಕಾದ್ರೆ, ನಿನ್ನ ಹತ್ರ ಗೋಳಾಡಬೇಕಾದ್ರೆ, ನಿನ್ನನ್ನು ಕರೀಬೇಕಾದ್ರೆ ಕಷ್ಟ ಬಂದಾಗ ನೆನಪಾಯಿತು. ನೆನಪಿನ ಗುಂಟ, ಕಷ್ಟದ ಗುಂಟ ನೀನು ಹರಿದು ಬರತಕ್ಕವನು. ಅಂತ ಆಶ್ಚರ್ಯ. ಸಂಸಾರದ ಕಷ್ಟದ ಗುಂಟ ನೀನು ಅಂಬೆಗಾಲಿಡ್ತಾ ಬರ್ತೀವೋ ಏನೋ ಗೊತ್ತಿಲ್ಲ. ನೀನು ಬರತಕ್ಕವನು. ಕಷ್ಟವೇ ಇಲ್ಲದಿದ್ದರೆ ನೀ ಬರುವುದೇ ಇಲ್ಲ. ನಿಮಗೆ ಉಂಟಲ್ಲ ಎಂಥದ್ದು ಸುಖ, ಬೇಕಾದ್ದೆಲ್ಲ ಉಂಟಲ್ಲ. ನಾನು ಬಂದರೂ ಕೂಡ ನೀವು ಕೇಳೋದು ನಿಮಗೆ ಬೇಕಾದ್ದನ್ನೆಲ್ಲೋ, ಬೇರೆದನ್ನೆಲ್ಲೋ, ನನ್ನನ್ನಲ್ಲ. ನೀವು ನಾನು ಬಂದರೂ ನಿಮ್ಮ ಮುಂದೆ ಬಂದು ನಿಂತರೂ ನೀವು ಕೇಳುವುದು ಎಂಥದ್ದು? ರ್ಯಾಂಕ್ ಬರಬೇಕು, ಎಂಥದೋ ಒಂದು
ಎಂಥದ್ದಾದರೂ ನನಗೆ ಮನಸ್ಸಿಗೆ ಬರುವುದಿಲ್ಲ. ಮತ್ತೇನು, ಒಟ್ಟಿನಲ್ಲಿ ಕುಡಿದ ನೀರು ಅಲ್ಲಾಡಬಾರದು, ಸಂತೋಷವಾಗಿರಬೇಕು. ಬೇಕಾದರೆ ಎಲ್ಲರೂ ಸಂತೋಷವಾಗಿರಲಿ ಅಂತ ಹೇಳುವ, ಇದಾಗುವುದಿಲ್ಲ. ಯಾವುದು ನಾಜೂಕಿನ ಮಾತು ಉಂಟಲ್ಲ, ಅದು ಸ್ತುತಿ ಅಲ್ಲ, ಅದು ಬುದ್ಧಿವಂತಿಕೆ. ಅದು ಭಾರಿ ನಾಜೂಕಿನಿಲ್ಲ, ಆರ್ಟಿಸ್ಟಿಕ್, ಅದೆಲ್ಲ ಆಗೋದಿಲ್ಲ. ಮತ್ತೇನು ನಿಜವಾದ ಮಾತೇನು, ವಿಪದ ಸಂತೋನ ಶಾಶ್ವತ. ಬರಲಿ, ನೀನಿದೆಯಲ್ಲ, ನಿನ್ನ ನೆನಪುಂಟಲ್ಲ, ಅದಕ್ಕಿಂತ ದೊಡ್ಡ ಸುಖ ಯಾವುದು? ನಿನ್ನ ನೆನಪನ್ನು ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸು ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ನಿರ್ಭರತೆ ಯಾವುದು? ಆದ್ದರಿಂದ ಇದು ನಿನ್ನ ಮಾಯೆಯೇ ಇರಬೇಕು. ಏನು, ಹೀಗೆ ಈ ಕಷ್ಟಗಳ ಗುಂಟ ನೀನು ಬರೋದು, ನೀನು ಬರಬೇಕಾದ್ರೆ ಒಂದು ಕಷ್ಟವನ್ನು ಕೊಟ್ಟು ಬರಬಹುದು ನಾನು ಅಂತ ಪರೀಕ್ಷೆ ಮಾಡಿ ಆಮೇಲೆ ನೀನು ಬರೋ ಹಾಗೆ ಇದೇ ಗೊತ್ತಾಯಿತು. ನಮಗೆ ಯಾವಾಗಲೂ ಹೀಗೆ ಇರಲಿ, ಕಷ್ಟವೇ ಇರಲಿ, ಏನು ಮನುಷ್ಯರ ಪಾಡು. ಮತ್ತೇನು ಅಪುನರ್ಭವದ, ಆಯಿತು ನೀನು ಬಂದರೆ ಏನಾಗ್ತದೆ, ಇನ್ನು ಮುಂದೆ ಹುಟ್ಟೋದಿಲ್ಲ. ಅಪುನರ್ಭವಸ್ಯ ದರ್ಶನಂ, ಇನ್ನು ಮುಂದೆ ಹುಟ್ಟುವುದಿಲ್ಲ. ಇನ್ನು ಮುಂದೆ ಹುಟ್ಟುವುದು ಬೇಡ ಅಂತ ಕೇಳುವುದಲ್ಲ. ಮತ್ತೇನು, ನಿನ್ನನ್ನು ನೋಡಿದರೆ ಇನ್ನು ಮುಂದೆ ಹುಟ್ಟುವುದಿಲ್ಲ ಯಾರು. ಯಾಕೆ? ನಿನ್ನನ್ನು ನೋಡಿದ ಮೇಲೆ ಮತ್ತೆ ಲೋಕವನ್ನು ನೋಡಬಾರ್ದು, ಲೋಕ ನೋಡಬಾರ್ದು. ಮತ್ತು ಅದೇ ಕಣ್ಣಿನಿಂದ, ನಿನ್ನನ್ನು ನೋಡಿದ ಕಣ್ಣಿನಿಂದ ಮತ್ತೆ ಲೋಕವನ್ನು ನೋಡಬಾರದು ಅಂತ ಅದಕ್ಕೋಸ್ಕರ ಹೇಳುವುದು. ಮತ್ತು ಲೋಕದ ಮೇಲೆ ಕೋಪ ಅಲ್ಲ, ಏನು ಅಪುನರ್ಭವ ದರ್ಶನ, ಇನ್ನು ಮುಂದೆ ಹುಟ್ಟಬಾರ್ದು. ಅದಕ್ಕೆ ನಿನ್ನನ್ನು ನೋಡಬೇಕು. ನಿನ್ನನ್ನು ನೋಡಬೇಕಾದ್ರೆ ನೀನು ಬರಬೇಕು. ನೀನು ಬರಬೇಕಾದ್ರೆ ಕಷ್ಟಗಳೇ ಇರಲಿ, ಸ್ವಾಗತ. ಇದು ಅಸಾಧಾರಣವಾಗಿರ್ತಕ್ಕ, ಇದು ಭಾಗವತದ ಕಾಣಕ್ಕೆ. ಶುಕ ಮನೆ ಬಿಟ್ಟು ಹೋಗದೆ ದುಃಖವನ್ನು ವ್ಯಾಸರಿಗೆ ಉಂಟು ಮಾಡದೇ ಇದ್ದರೆ ಭಾಗವತವೇ ಉಂಟಾಗ್ತಿರಲಿಲ್ಲ. ಆ ಭಾಗವತದೊಳಗೆ ಬರತಕ್ಕ ಸಂಗತಿ ಇದು. ಕುಂತಿಗೆ ಹೀಗಾಯಿತು, ಅವಳು ಕೃಷ್ಣನಿಗೆ ಈ ಮಾತನ್ನು ಹೇಳಿದಳು. ಕೃಷ್ಣ ಒಂದು ಮಾತು ಹೇಳಿದ್ದ ಗೀತೆಯಲ್ಲಿ, ನಾನು ಆಗಾಗ್ಗೆ ಬರ್ತೇನೆ ಅಂತ, ಸಂಭವಾಮಿ ಯುಗೇ ಯುಗೆ, ಆಗಾಗ್ಗೆ ಬರ್ತೇನೆ, ಎಚ್ಚರ ಅಂತ. ಏನು ಅಂದರೆ, ನಾನು ಬರಬೇಕಾರೆ ಹೀಗೆಲ್ಲ ಇದೆ, ನಾನು ಬರ್ತೇನೆ. ಯಾವಾಗ ಬರ್ತೀನಿ ನೀನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ನಿಮ್ಮಿಂದ ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ವಲ್ಲ, ನಾನೇ ಬರ್ತೇನೆ. ಬಂದು ನಾನು ಮಾಡುವಂಥದ್ದು ಧರ್ಮ ಸ್ಥಾಪನೆ ಅಂದರೆ ಏನಿಲ್ಲ, ಸಾಧುಗಳನ್ನು ಪರಿತ್ರಾಣ ಮಾಡುವುದು, ಸಾಧುಗಳನ್ನು ಕಾಪಾಡುವುದು, ಸಜ್ಜನರನ್ನು ಕಾಪಾಡುವುದು. ಸಜ್ಜನರನ್ನು ಕಾಪಾಡುವುದು ಅಂದರೆ ದುರ್ಜನರನ್ನು ಶಿಕ್ಷಿಸುವುದು. ಗೊತ್ತಾಗೋದಿಲ್ಲ ಅದು. ಇರಲಿ, ಕೃಷ್ಣ ಅಲ್ವ ಹೇಳಿದ್ದು. ಮತ್ತಾನೇನೋ ಇನ್ನು ಯಾರಿಗೆ ಗೊತ್ತು. ಇದಕ್ಕೆ ಅಂತೇಳಿ ಸಾಧುಗಳನ್ನು ಕಾಪಾಡುವುದಕ್ಕೆ, ಸಾಧು ಅಂದರೆ ಅವರ ಕಷ್ಟ ನಿವಾರಣೆ ಮಾಡುವುದಕ್ಕೆ ಬರುವುದು ನಾನು, ಪರಿತ್ರಾಣ ಮಾಡುವುದಕ್ಕೆ ಅಂದರೆ ಕಾಪಾಡುವುದಕ್ಕೆ ಬರುವುದು ಅಂತ ಕೃಷ್ಣ ಹೇಳಿದ್ದು ಗೀತೆಯಲ್ಲಿ ಅರ್ಜುನನಿಗೆ. ಕುಂತಿ ಹೇಳುವುದು, ಸಾಧುಗಳು ಹೇಗೆ ಹೇಳ್ತಾರೆ, ದೇವರು ಹೀಗೆ ಹೇಳ್ತಾನೆ, ಸಾಧುಗಳನ್ನು ಕಾಪಾಡುತ್ತೇನೆ ಅಂತ. ಆಗ್ಬೋದು. ಸಾಧುಗಳ ಮಾತು ಹೇಗಿರ್ತದೆ? ಕಷ್ಟಗಳೇ ಇರಲಿ. ಸಾಧುಗಳು ಅಂದರೆ ಹಾಗೆ, ಕಷ್ಟಗಳೇ ಇರಲಿ ಅಂತ ಹೇಳ್ತದೆ. ಕೃಷ್ಣ ದೇವರು ಹೇಳ್ತಾನೆ, ಕಾಪಾಡಲಿಕ್ಕೆ ಬರ್ತೇನೆ ನಾನು, ನೀವು ಭಾಳ ಕಷ್ಟದಲ್ಲಿದ್ದೀನಲ್ಲ ಅಂತ. ಹೌದು, ಸಾಧುಗಳಿಗೆ ಪರೀಕ್ಷೆ ಅದು. ನಾನು ಹೀಗೆ ಹೇಳಿದ್ದೇನೆ, ನೋಡೋ ನೀವೇನು ಹೇಳ್ತೀರಿ. ಅದಕ್ಕೆ ಅವರು ಹೇಳೋದು, ನಮಗೆ ಕಷ್ಟಗಳೇ ಇರಲಿ, ನೀನು ಬರ್ತೀಯಲ್ವ, ನೀನು ಬರುವುದು ಮುಖ್ಯ, ನಮ್ಮ ಕಷ್ಟ ಅಲ್ಲ. ಇದು ಸಾಧು ಮಾರ್ಗ, ಇದು ಸಾಧು ವಾಕ್ಯ, ಇದು ಭಾಗವತ. ಸೊ ಈಗ ಸಾಕು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. तं प्रव्रजन्तं अनुपेतं
ಅಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಃ ಆಯುಹಾವ ಪುತ್ರೇತಿ ತನ್ಮಯತೆಯ ತರವೋಭಿನೇದು ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಭಾಗವತದ ಕಥೆಗಳಿಗೆ ಒಂದು ಉದ್ದೇಶ ಇರುತ್ತದೆ, ಇದೆ. ಅದು ಯಾವ ಉದ್ದೇಶ ಅಂದರೆ, ಒಂದು ಘಟನೆ ಅಂತ ಮಾತ್ರ ನೋಡದೆ, ಒಂದು ಕಥೆಯನ್ನು ಕಥೆಯಾಗಿ ಮಾತ್ರ ನೋಡದೆ, ಅದನ್ನೊಂದು ಬಹಳ ದೊಡ್ಡ ಪರಿಪ್ರೇಕ್ಷ್ಯದಲ್ಲಿ, ಅಂದರೆ ಬಹಳ ವಿಸ್ತಾರವಾಗಿ, ತಾತ್ವಿಕವಾಗಿ, ತತ್ವಜ್ಞಾನದ ನೆಲೆಯಲ್ಲಿ ನೋಡುವ ಉದ್ದೇಶ. ಆದ್ದರಿಂದ ಲೌಕಿಕವಾದ ಘಟನೆಗಳನ್ನು, ಕಥೆಗಳನ್ನು, ಅದರ ಲೌಕಿಕತೆಯ ಒಟ್ಟಿಗೆ ಅದಕ್ಕೆ ಆಧ್ಯಾತ್ಮಿಕವಾದ ರೂಪ ಇದೆ ಅಂತ ನೋಡು. ಇದೇ ಭಾರತೀಯ ದೃಷ್ಟಿ. ಲೌಕಿಕ ಬರಿಯ ಲೌಕಿಕ ಅಲ್ಲ, ಅದು ಲೌಕಿಕದ ಹೊದಿಕೆಯನ್ನು ಹೊದ್ದುಕೊಂಡ ಆಧ್ಯಾತ್ಮಿಕ ಗುಣ. ಆಧ್ಯಾತ್ಮಿಕತೆಯು ಅದು ಬರೀ ಆಧ್ಯಾತ್ಮಿಕತೆಯಲ್ಲ, ಅದಕ್ಕೆ ಒಂದು ಲೌಕಿಕದ ಗುಣ ಇದೇ ಇದೆ. ಹೀಗೆ ಇದು ಎರಡನ್ನು ಸಂಬಂಧ ಕೆಡದ ಹಾಗೆ, ಸಮರಸವಾಗುವ ಹಾಗೆ, ಒಂದರಲ್ಲಿ ಇನ್ನೊಂದು ಇರುವ ಹಾಗೆ. ದೇಹದಲ್ಲಿ ದೇಹವಲ್ಲದ ಜೀವ ಹೇಗಿದೆಯೋ ಹಾಗೆ ನೋಡು. ಜೀವವು ದೇಹವಲ್ಲ, ಆದರೆ ದೇಹದಲ್ಲಿ ಇದೆ. ದೇಹದಲ್ಲಿ ಇದ್ದದರಿಂದ ದೇಹವು ಜೀವಂತವಾಗಿದೆ. ದೇಹವು ತಾನೇ ಜೀವಂತವಲ್ಲ. ಇದು ಜೀವಂತ ಅಂತ ಅನ್ನಿಸಬೇಕಾಗಿದ್ದರೆ ಅದಕ್ಕೆ ಅದರಲ್ಲೊಂದು ಜೀವ ಬೇಕು. ಜೀವ ಹೋದ ಮೇಲೆ ಇದು ಜೀವಂತ ಅಲ್ಲ. ನಾನು ಹೇಗೆ ಬೇಕಾದರೂ ವಿಲೇವಾರಿ ಮಾಡಲಿಕ್ಕಾಗ್ತದೆ. ಅದು ಇದ್ದಾಗ ಹಾಗಲ್ಲ. ಆದ್ದರಿಂದ ದೇಹವಲ್ಲದೇ ಇದ್ದದ್ದು ಒಂದು ಜೀವ ತಾನಲ್ಲದ ಇನ್ನೊಂದರಲ್ಲಿ, ಅಂದರೆ ದೇಹದಲ್ಲಿ, ಭೌತಿಕವಾದ ದೇಹದಲ್ಲಿ, ಫಿಸಿಕಲ್ ಬಾಡಿ, ಅದರಲ್ಲಿ ಹೇಗಿದೆ ಇದೆ ಅನ್ನೋದು ಪ್ರತಿಯೊಬ್ಬರ ಅನುಭವ, ಪ್ರತಿಯೊಬ್ಬರಿಗೆ ಗೊತ್ತಿದೆ. ಅನುಭವಕ್ಕೆ ಬರದಿದ್ದರೂ ಕೂಡ ಇದು ತಾತ್ವಿಕವಾಗಿ ಈ ಎಲ್ಲ ವಿಷಯಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಜೀವ ಹೋಯಿತು ಅಂತಲ್ವ ನಾವು ಹೇಳೋದು. ಅವರು ಹೋದರೆ ಜೀವ ಹೋಯಿತು, ಅವರು ಹೋದರು ಅಂತ ಹೇಳೋದು. ಇದ್ದರು, ಹೋದರು, ಅಲ್ಲ ಇದ್ದಾರಲ್ಲ ಈಗ, ಅದಲ್ಲ ಇರೋದು, ಅಲ್ಲಿರುವುದಲ್ಲ ಅಂತ. ತಾನಲ್ಲದ ಇನ್ನೊಂದು ಅದರಲ್ಲಿ ಇದೆ. ಇದು ಅರ್ಥ ಆದರೆ, ಅಂದರೆ ಇದು ನಮ್ಮ ಚಿಂತನೆಯ ಒಂದು ಭಾಗವಾದರೆ ಅದು ಎಲ್ಲದಕ್ಕೂ ಅದು ಬರ್ತದೆ. ಯಾವುದು ಎಲ್ಲ ವಿಷಯಗಳಲ್ಲಿಯೂ ಕೂಡ ಅದು ಅನ್ವಯ ಮಾಡೋದೇ ವಿಧಿಯೇ ಇಲ್ಲ ಅದನ್ನು. ಆದ್ದರಿಂದ ಲೌಕಿಕ ಎನ್ನುವುದು ಆಧ್ಯಾತ್ಮಿಕತೆಯ ಜೀವಾಳವನ್ನು ಇಟ್ಟುಕೊಂಡ ಲೌಕಿಕ. ಲೌಕಿಕ ಅಂದರೆ ಅದನ್ನು ಹೊತ್ತ, ಯಾವುದನ್ನು ಆ ಆಧ್ಯಾತ್ಮಿಕತೆಯನ್ನು ಹೊತ್ತುಕೊಂಡ ಹೊರರೂಪ. ಎರಡೂ ಇದೆ, ಎರಡೂ ಇರಲಿ, ಎರಡೂ ಬೇಕು. ಆಶ್ಚರ್ಯ ಅಂತ ಹೇಳಿದರೆ, ಲೌಕಿಕದಲ್ಲಿ ಇದ್ದಾಗಲೇ ಆಧ್ಯಾತ್ಮಿಕತೆಯ ಸರ್ವ ಸಾಕ್ಷಾತ್ಕಾರವು ಸಾಧ್ಯ. ಲೌಕಿಕವನ್ನು ಬಿಟ್ಟಾಗಲ್ಲ. ಇದು ಇನ್ನೊಂದು ಆಶ್ಚರ್ಯ. ದೇಹದಲ್ಲಿ ಇದ್ದಾಗಲೇ ತಾನು ದೇಹವಲ್ಲ ಅಂತ ಗೊತ್ತಾಗಬೇಕು, ಬಿಟ್ಟ ಮೇಲೆ ಅಲ್ಲ. ಅದು ಎಷ್ಟು ಚೆನ್ನಾಗಿದೆ ಅದು ಅಂತ ಕೇಳಿದರೆ, ಅದು ಎಂಥ ನ್ಯಾಯ ಅದು ಅಂತ. ದೇಹ ಬಿಟ್ಟ ಮೇಲೆ ಒಬ್ಬನಿಗೆ ಹಾಗೆ ಒಂದು ವಾದಕ್ಕಾದರೂ ಒಪ್ಪಿಕೊಳ್ಳುವ ಅಂಥದ್ದೆಲ್ಲ ಬಹಳ ಇದೆ. ಒಂದು ವಾದಕ್ಕಾದರೂ ಒಪ್ಪಿಕೊಳ್ಳುವ, ನನಗೆ
ಸುಮ್ಮನೆ ವಾದ ಮಾಡಲಿಕ್ಕೆ ಮನಸ್ಸಿಲ್ಲ. ಅದರಿಂದ ಹೇಳ್ತಾ ಇರೋದು ಏನಂದರೆ, ವಾದಕ್ಕಾದರೂ ಒಪ್ಪಿಕೊಳ್ಳುವ. ಏನು, ದೇಹ ಬಿಟ್ಟ ಮೇಲೆ ತಾನು ದೇಹ ಬಿಟ್ಟೆ ಅಂತ ಗೊತ್ತಾದವರು ಇದ್ದಾರೆ ಅಂತ ಒಂದು ವಾದಕ್ಕೆ ಒಪ್ಪಿಕೊಳ್ಳುವ. ಅದು ದೊಡ್ಡ ವಿಷಯ ಅಲ್ಲ. ಯಾಕಲ್ಲ, ಬಿಟ್ಟಾಗಿದೆ. ನಾನು ಬಿಟ್ಟಿದ್ದೇನೆ ಅಂತ ಹೇಳಿ ಅದು ದೊಡ್ಡ ಸಂಗತಿಯೇ ಅಲ್ಲ. ಮತ್ತೇನು, ಇದ್ದಾಗ ಗೊತ್ತಾಗಬೇಕು, ದೇಹದಲ್ಲಿ ಇದ್ದಾಗ ಗೊತ್ತಾಗಬೇಕು. ಇದು ಏನು ಟ್ಯಾಂಟಲೈಸಿಂಗ್, ಇದು ಬಹಳ ಒಂದು ದೊಡ್ಡ ಪ್ರಶ್ನೆ ಮತ್ತು ಬಹಳ ದೊಡ್ಡ ಒಂದು ಸವಾಲಿದು. ಇಲ್ಲಿ ಗೊತ್ತಾಗಬೇಕು. ಉಪನಿಷತ್ತಿನಲ್ಲೂ ಒಂದು ಮಾತಿದೆ, ಇಹ ಚೇದ ವೇದೀತ್ ಅಥ ಸತ್ಯಮಸ್ತಿ ನೋ ಚೇತ್ ಮಹತೀ ವಿನಷ್ಟಿ. ಇಲ್ಲಿ ಇದ್ದಾಗ ಗೊತ್ತಾದರೆ, ಇಲ್ಲಿದ್ದಾಗ ಅಂದ್ರೇನು, ಈ ಲೋಕದಲ್ಲಿದ್ದಾಗ, ಈ ಮನೆಯಲ್ಲಿದ್ದಾಗ, ಈ ಪರಿಸರ, ದೇಹದಲ್ಲಿದ್ದಾಗ ಅಂತ. ಭೌತಿಕ ದೇಹದಲ್ಲಿ ಇದ್ದಾಗ, ಇಂದ್ರಿಯ ಪಂಜರದಲ್ಲಿ ಇದ್ದಾಗ, ನಾನು ಪಂಜರದಲ್ಲಿ ಇದ್ದೇನೆ, ಜೀವ ಎನ್ನುವ ಗಿಳಿ ಅದು ಬೇರೆ ಇದೆ, ಇದು ದೇಹ ಎನ್ನುವ ಪಂಜರ ಅಂತ ಗೊತ್ತಾದಾಗ, ಅದು ಯಾವಾಗ ಗೊತ್ತಾಗಬೇಕದ್ದು? ಪಂಜರ ಬಿಟ್ಟ ಮೇಲೆ ಅಲ್ಲ, ಅದಕ್ಕೆ ಅರ್ಥವೇ ಇಲ್ಲ. ಪಂಜರದಲ್ಲಿ ಇದ್ದಾಗಲೇ ಗೊತ್ತಾಗಬೇಕು. ಅದೇನು ಆ ಭಾವನೆ ಉಂಟಲ್ಲ, ಆಗ ಉಂಟಾಗತಕ್ಕ ಭಾವ ಉಂಟಲ್ಲ, ಅದು ರಸ, ಅಲೌಕಿಕ ರಸ. ಅದು ಅದರ ಮೇಲೆ ಎಲ್ಲ ಆಧ್ಯಾತ್ಮಿಕತೆಗೆ ಒಂದು ಅಂತ ಹೇಳೋದು, ಒಂದು ಕಣ್ಣು, ಅದರ ಮೇಲೆ ಒಂದು ಕಣ್ಣು. ಅದಾಗ ಉತ್ಕಟತೆ ಉಂಟ. ದೇಹದಲ್ಲಿ ಇದ್ದೇನೆ, ದೇಹವಲ್ಲ, ದೇಹ ಬಿಡಲಿಕ್ಕೂ ಅಲ್ಲ. ಎಂಥ ಉತ್ಕಟತೆಯಲ್ಲಿಯೂ ಆ ಉತ್ಕಟತೆಯನ್ನು ಧಾರಣ ಮಾಡಿಕೊಂಡು ದೇಹದಲ್ಲಿ ಇರುವುದಕ್ಕೆ ಸಾಧ್ಯ ಆಗ್ತದೆ ಅಂತ. ಬಿಡುವುದು ಸುಲಭ, ಇರುವುದು ಕಷ್ಟ. ಏನು ಹೇಳಬೇಕು ಇದಕ್ಕೆ? ಹೀಗೆ ಇದೆ ಇದು ಮನಸ್ಸು, ಗೊತ್ತಾಯ್ತಲ್ಲ. ಅದು ಅನುಭವದ ಪೂರ್ಣತೆಯನ್ನು ಪಡಿಬೇಕಾಗಿದ್ದರೆ ಅದು ತಾನಲ್ಲದ ಇನ್ನೊಂದರಲ್ಲಿ ಇದ್ದುಕೊಂಡು ತಾನು ಅದು ಅಲ್ಲ ಅಂತ ಅನುಭವಿಸುತ್ತಾ, ತಾನು ಯಾವುದರಲ್ಲಿ ಇದ್ದೇನೋ ಅದಕ್ಕೆ ಬೇಕಾದ ಎಲ್ಲ ನ್ಯಾಯಗಳನ್ನು ಒದಗಿಸ್ತಾ ಅಂಟಿಕೊಳ್ಳದೆ ಇರುವುದು. ಯಾಕೆ ಹೀಗೆ ಹೇಳ್ತಾರೆ? ಇದು ಸಾಧ್ಯ ಇಲ್ಲ, ಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ. ಸಾಮಾನ್ಯರು ಅಂತ ಹೇಳೋದು ಬೇಡ, ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳುವ. ಸಾಧ್ಯ ಇಲ್ಲ, ಸಾಧ್ಯ ಆಗಬೇಕು. ಸಾಧ್ಯ ಆಗಬೇಕಾದ್ರೆ ಅದು ದೇವರಿಗೆ ಮಾತ್ರ ಸತ್ಯ. ಅದೇ ಬೇಕಾದ್ದು ನಮಗೆ. ದೇವರ ಅವತಾರ ತಾಳುವುದು ಅದಕ್ಕೆ ಅಂತ. ದೇವರ ಅವತಾರ ತಾಳ್ತಾನಲ್ಲ ಮಾನವ ದೇಹದಲ್ಲಿ, ಅದಕ್ಕೆ ಅಂತ. ಯಾವುದಕ್ಕೆ? ಅನುಭವಿಸಲಿಕ್ಕೆ. ನಮ್ಮ ಹಾಗಲ್ಲ. ನಮ್ಮ ಹಾಗೆ ನಮಗೆ ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಇದಾಗಬೇಕು, ಮತ್ತೊಬ್ಬರಿಗೆ ಉಂಟು ನನಗೆ ಇಲ್ಲ, ಅದು ಹಾಗಲ್ಲವೇ ಅಲ್ಲ. ಅಲ್ಲಿ ತಾನು ಅಲ್ಲದ ಇನ್ನೊಂದರಲ್ಲಿ ತಾನು ಇದ್ದೇನೆ ಅಂತ ಗೊತ್ತಾಗುವುದು ಉಂಟಲ್ಲ, ಅದು ಮತ್ತೊಬ್ಬರಿಗೆ ಉಂಟು ನನಗೆ ಇಲ್ಲ ಅಂತ ಇದು ಯಾವ ಸಂಗತಿಯೂ ಅಲ್ಲ. ಅದು ಇದನ್ನು ನೋಡಬೇಕು ಮನುಷ್ಯರು. ನೋಡಿದರೆ ಎಲ್ಲಿಯಾದರೂ, ಇದನ್ನು ನೋಡಿದರೆ ಎಲ್ಲಿಯಾದರೂ ಮನುಷ್ಯರು. ಯಾಕೆಂದರೆ ಮಾನವರಲ್ಲಿ, ಮಾನವ ಪ್ರಜ್ಞೆಗೆ ಒಂದು ವಿಶೇಷವಾದ ಗುಣ ಇದೆ. ಅದು ಯಾವುದಂದರೆ ಅನುಕರಣೆ ಅಂತ. ನೋಡಿದ್ದನ್ನು ನಾವು ಅನುಕರಿಸುವುದು. ನೋಡದೇ ಇದ್ದರೆ ಅರಗಳೇ ಇಲ್ಲ. ನೋಡಿದ್ದನ್ನು, ಕೇಳಿದ್ದನ್ನು, ಇತ್ಯಾದಿ ಪಂಚೇಂದ್ರಿಯಗಳಿಂದ ಯಾವುದು ನಮಗೆ ಅನುಭವ ಆಯಿತು ಅದನ್ನು ನಾವು ನಮ್ಮಲ್ಲಿಯೂ ಮರುಕಳಿಸ್ತೇವೆ ಮತ್ತು ಹಾಗೆ ಆಗುವುದಕ್ಕೆ ನಾವು ಬಯಸ್ತೇವೆ. ಪ್ರತಿಯೊಬ್ಬರಲ್ಲಿಯೂ ಯಾರಾದರೊಬ್ಬರೊಂದು ಇರ್ತಾರೆ, ಹೀರೋಯಿನ್ಗಳಂತೂ ಖಂಡಿತ ಇರ್ತಾರೆ, ಯಾರಾದರೂ ಇರ್ತಾರೆ ನಮ್ಮ ಒಳಗಡೆ. ಆಶ್ಚರ್ಯ ಅಲ್ವಾ? ನಮ್ಮ ಒಳಗಡೆಗೆ ನಾನು ಅಂತ ಹೇಳ್ತಾ ಇರ್ತೇವಲ್ಲ, ನಮ್ಮ ಒಳಗಡೆ ಎಷ್ಟು ಜನ ಇದ್ದಾರೆ? ಕಂಡಬಟ್ಟೆ ಇದ್ದಾರೆ. ಯಾರು ಬಂದು ಅವರೆಲ್ಲ ಬಂದು ಕೂತದ್ದಲ್ಲ, ನಾವು ಬರಮಾಡಿಕೊಂಡದ್ದು. ಯಾಕೆ? ನೋಡಿದೆವು. ನೀವು ಕಾಲೇಜ್ ಸ್ಟೂಡೆಂಟ್ಗಳ ಹಾಸ್ಟೆಲ್ ರೂಮಿಗೆ ಹೋಗಿ ನೋಡಿ, ರೂಮಿನಲ್ಲಿ ಬೇರೆ ಏನು ನೋಡಿ, ಗೋಡೆ ನೋಡಿ, ಸಿನಿಮಾ ನೋಡಿದಾಗ ಆಗ್ತಾರೆ. ಮತ್ತು ಅದೇನು, ಅದು ಹಾಗೆ ನಾವು ಹಾಗೆ ಇದ್ದೆವು. ಅದು ಹಾಗೆ, ಅದು ಸ್ವಭಾವ. ಅದು ಅನುಕರಣೆ ಎನ್ನುವುದು ಸ್ವಭಾವ. ಆದುದರಿಂದ ಇದು ಪ್ರಕೃತಿ ಸಹಜವಾಗಿರತಕ್ಕ ಸಂಗತಿ. ಅದು ತಪ್ಪು ಸರಿ ಅಂತ ಹೇಳಿ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತೇನೆಂದರೆ, ಇವರು ನೋಡಬೇಕಾದ ಯಾವುದನ್ನು, ನಾನು ಕೃಷ್ಣ ಈ ಮಾತನ್ನು ಗೀತೆಯಲ್ಲಿ ಹೇಳ್ತಾನೆ, ನನಗೆ ಏನೂ ಆಗಬೇಕಾಗಿಲ್ಲ ಇಲ್ಲಿಗೆ ಬಂದು, ಆದರೂ ಬಂದಿದ್ದೇನೆ, ದುಡಿತೇನೆ, ಕಂಡ ಬಟ್ಟೆ ದುಡಿತೇನೆ,
ಕುದುರೆಗಳ ಮೈ ತೊಳೆದಿದ್ದಾನೆ. ಅವನ ಹಾಗೆ ಕುದುರೆಗಳ ಸೇವೆ ಮಾಡುವವರೂ ಇಲ್ಲ. ಸೂತರಿಂದ ಸಾಧ್ಯ ಇಲ್ಲ. ಕುದುರೆಗಳನ್ನು ಸಾಕಲಿಕ್ಕೆ ಇದ್ದ ಜಾತಿ ಉಂಟಲ್ಲ, ಸೂತ ಜಾತಿ, ಅದು ಅವರಿಗೆ ಸಾಧ್ಯ ಇಲ್ಲ. ಮತ್ತು ಅದು ಕೃಷ್ಣನಿಗೆ ಮಾತ್ರ ಸಾಧ್ಯ. ಯಾಕೆ ಇದನ್ನು ತೋರಿಸಬೇಕು? ನನಗೆ ಬೇಡ, ನನಗೆ ಬೇಕಾಗಿಲ್ಲ. ಸ್ವಪ್ರಯೋಜನಾಕಾಂಕ್ಷೆಯನ್ನು ಮೀರಿದ ನಿರಂತರವಾದ ಸ್ಥಿತಿ 24 ಗಂಟೆಯು ಸ್ವಪ್ರಯೋಜನಾಕಾಂಕ್ಷೆಯೇ ಇಲ್ಲ. ಇದ್ದವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ನಾನು ಬಂದದ್ದು ನೋಡಿ ಇದನ್ನು ಅಂತ. ಅದರ ತಾತ್ಪರ್ಯ ಏನು ಅಂದರೆ, ನಾನಲ್ಲದ, ನನಗೆ ಸ್ವಪ್ರಯೋಜನಾಕಾಂಕ್ಷೆ ಇಲ್ಲ, ನಾನಲ್ಲದ ಇನ್ನೊಂದರಲ್ಲಿ ನಾನು ಇರುವುದು ಹೇಗೆ ಎನ್ನುವುದನ್ನು ನೋಡಬೇಕು ಅಂತ. ಅದನ್ನು ಪ್ರಕಟಿಸುವುದಕ್ಕೆ ಅವತಾರ ತಾಳುವುದು ಅಂತ. ಅದರಿಂದ ಅವತರಣ ಕೆಳಗೆ ಇಳಿದು ಬರುವುದು ಅಂತ ಒಂದು ಅರ್ಥ. ಕೆಳಗೆ ಇಳಿದು ಬರುವುದು ಆಯಿತು ಅಂದ. ಅದನ್ನು ಧ್ಯಾನಿಸಿದರೆ ವಿಚಿತ್ರ ಏನು ಅಂದರೆ, ಕೆಳಗೆ ಇಳಿದು ಬರತಕ್ಕ ಭಗವತ್ ಶಕ್ತಿಯನ್ನು ಧ್ಯಾನಿಸಿದರೆ, ಅದು ನಮ್ಮ ಧ್ಯಾನದ ವಸ್ತು ಆದರೆ, ನಮ್ಮಲ್ಲಿ ಪ್ರಕಟವಾಗದೇ ಇದ್ದ, ಅಂದರೆ ಸುಪ್ತವಾಗಿರುವ, ಅಂದರೆ ಕೆಳಗಿರುವ, ತಳಗಿರುವ ಶಕ್ತಿ ಮೇಲೆ ಏರಲಿಕ್ಕೆ ಪ್ರಾರಂಭ ಆಗ್ತದೆ. ಗೋಯಿಂಗ್ ಅಪ್ ಈಸ್ ಗೋಯಿಂಗ್ ಡೌನ್, ಗೋಯಿಂಗ್ ಡೌನ್ ಈಸ್ ಗೋಯಿಂಗ್ ಅಪ್. ಚಕ್ರ ಮೇಲೆ ಅವನು ಕೆಳಗಿಳಿದು ಬಂದ ಭಗವಂತ, ಭೂಮಿಗಿಳಿದು ಬಂದ ಭಗವಂತ ಅಂತ ಹೇಳ್ತಾರಲ್ಲ ಅವರಿಗೆಲ್ಲ. ಯಾರಿಗೂ ಹೇಳ್ಬೋದು, ಯಾರಲ್ಲ ಅಂತ ಹೇಳೋದು, ಯಾರೂ ಹೇಳ್ಬೋದು. ಭೂಮಿಗೆ ಇಳಿದು ಬಂದ ಭಗವಂತ ಅಂತ ಆಯಿತು. ಬಂದ ಅವನನ್ನು ಧ್ಯಾನಿಸಿದರೆ, ಭಗವಂತನೇ ಆದರೆ ಅವನನ್ನು ಧ್ಯಾನಿಸಿದರೆ ನೀವು ಕೆಳಗಡೆ ಇದ್ದೀರಲ್ಲ, ನೀವು ಮೇಲೆ ಹೋಗ್ತೀರಿ. ಅದು ಧ್ಯಾನದ ಸಾಮರ್ಥ್ಯ. ಯಾವುದರ ಸಾಮರ್ಥ್ಯ? ಕೆಳಗಿಳಿದು ಬಂದುದರ ಸಾಮರ್ಥ್ಯ. ಇದು ಪ್ರಜ್ಞೆಯ ಒಂದು ಪಲ್ಲಟವಾಗುವ ಬಗೆ. ಆದ್ದರಿಂದ ದೇವರು ಇಳಿದು ಬರ್ತಾನೆ. ಇದು ಭಾಗವತದ ವಸ್ತು. ಭಾಗವತ ಅಂತ ಹೇಳಿದರೆ ಭಗವತ್ ಸಂಬಂಧಿಯಾದ ಕಥನ. ಅದು ಪ್ರಮೇಯಗಳು ಇತ್ಯಾದಿ ಭಗವಂತನ ಕಥೆ, ಅವತಾರದ ಕಥೆ. ಈ ಅವತಾರ ಅಂತ ಹೇಳೋದಕ್ಕೆ ಇನ್ನೊಂದು ಟೆಕ್ನಿಕಲ್ ಆದ ಅರ್ಥ ಇದೆ. ಅಂದರೆ ಏನು ಅಂದರೆ, ಮನುಷ್ಯನ ದೇಹ ಅಂತ ಹೇಳಿದರೆ ಭಗವದ ಆವಾಸ, ಭಗವಂತನ ಆವಾಸ. ಭಗವಂತನೊಟ್ಟಿಗೆ ಎಲ್ಲರೂ ಇರ್ತಾರೆ, ಅದು ಇರಲಿ. ಆದರೆ ಅದು ಮುಖ್ಯವಾಗಿ ಭಗವಂತನ ಆವಾಸ. ದೇಹವೇ ದೇಹಗುಲ ಅಂತ ಹೇಳ್ತೇವಲ್ಲ, ದೇಹ ಎನ್ನುವುದು ನಾವು ಭಾವಿಸಿದ ಹಾಗೆ ಬರೀ ಒಂದು ಭೌತಿಕವಾದ ಒಂದು ಪಂಜರ ಅಲ್ಲ. ಅದರಲ್ಲಿ ಅದರ ಒಳಗಡೆ ಜೀವಾಳವಾಗಿರತಕ್ಕ ಭಗವಂತನ ನೆಲೆಮನೆಯಾಗುವ ಎಲ್ಲ ಸಾಧ್ಯತೆ ಇದೆ, ಅವನಿದ್ದಾನೆ ಅಂತ ಆಯಿತು. ಆದ್ದರಿಂದ ದೇಹವೇ ದೇಗುಲ ಅಂತ ಹೇಳೋದು ಆಯಿತು. ಈ ದೇಹಕ್ಕೆ ಇಳಿದು ಬರುವುದು ಭಗವಂತ, ದೇಹವಲ್ಲದ ಭಗವಂತ ಇಳಿದು ಬರುವಾಗ ಅವನು ಪ್ರವೇಶಿಸುವ ದ್ವಾರ, ದೇಹದ ಒಳಗಡೆ ಪ್ರವೇಶಿಸುವ ದ್ವಾರ ಇದೆ. ದೇಹದಲ್ಲಿ ನವದ್ವಾರ ಮಾತ್ರ ಅಲ್ಲ ಇರುವುದು, ಬೇರೆಯೂ ಅನೇಕ ದ್ವಾರಗಳಿವೆ. ದೇಹವೇ ಒಂದು ದ್ವಾರಕ್ಕೆ ಒಂದು ದ್ವಾರ ಇದೆ. ಏನು? ಈಗ 6 ಚಕ್ರ ಅಂತ ಹೇಳಿ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ ಇಂಥ ಒಳ್ಳೆಯ ಹೆಸರುಗಳು, ಕಲಾತ್ಮಕವಾದ ಹೆಸರುಗಳು. ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಅಂತ 7 ಚಕ್ರ. ಇದೆ, ಸೂಕ್ಷ್ಮ ದೇಹದಲ್ಲಿ ಇದೆ. ಅದು 7 ಚಕ್ರ ಉಂಟು ಅಂತ ಡಾಕ್ಟರ್ಗಳಿಗೆ ಗೊತ್ತಾಗಲಿಕ್ಕಿಲ್ಲ. ಅವರಿಗೆ ಗೊತ್ತಾಗೋದು ಭೌತಿಕವಾಗಿರತಕ್ಕ ವಿಷಯ. ಅದು ಸೂಕ್ಷ್ಮ ದೇಹ ಅಂತ ಹೇಳಿದರೆ ಅದು ಅರ್ಥ ಆಗೋದೇ ಅದು ಕಷ್ಟ ಇದೆ. ಇರಲಿ, ಹೀಗೆ ಇದೆ, ಸೂಕ್ಷ್ಮ ದೇಹ ಇದೆ. ಈ ಸೂಕ್ಷ್ಮ ದೇಹದಲ್ಲಿ 7 ದ್ವಾರಗಳಿವೆ, 7 ಬಾಗಿಲುಗಳಿವೆ. ಅದರಲ್ಲಿ ಆಜ್ಞಾ ಚಕ್ರ ಅಂತ ಹೇಳ್ತಾರಲ್ಲ, ಅದು ಭ್ರೂ ಮಧ್ಯದಲ್ಲಿದೆ.
ನಾವು ಹುಬ್ಬು ಗಂಟಿಕ್ಕುವುದು ಅಂತ ಹೇಳ್ತೇವಲ್ಲ, ಆ ಹುಬ್ಬು ಗಂಟಿಕ್ಕುವಾಗ ಇವ ಏನೋ ಒಂದು ಮಾಡ್ತಾನೆ ಅಂತ, ಇಂಥದ್ದು ಒಂದು ಇವ ಮಾಡ್ತಾನೆ ಅಂತ. ಸುಮ್ಮನೆ ಅಲ್ಲ, ಅದು ಬಂದದ್ದು ಹಾಗೆ. ಅದು ಹುಬ್ಬು ಗಂಟಿಕ್ಕಿದವರೆಲ್ಲ ಆಜ್ಞಾಚಕ್ರದ ವಿಷಯ ಗೊತ್ತಿದ್ದವರು ಅಂತಲ್ಲ, ಅದು ಬಂದಿದೆ ಹಾಗೆ. ಅದರ ಪದ ಉಂಟು ನೋಡಿ, ಹುಬ್ಬು ಗಂಟಿಕ್ಕುವುದು ಅಂತ. ಅದು ಆ ಜಾಗದಲ್ಲಿ ಪ್ರವೇಶಿಸುವುದಂತೆ ಅಂತ ಹೇಳೋದು. ನನಗೆ ಗೊತ್ತಿಲ್ಲ, ಶಾಸ್ತ್ರ ಹಾಗೆ ಹೇಳುವುದು. ನನಗೆ ಗೊತ್ತಾದದ್ದು ಏನು ಅಂದರೆ, ಆಜ್ಞಾಚಕ್ರ ಅಂದರೆ ಹುಬ್ಬಿನ ಮಧ್ಯದಲ್ಲಿದೆ, ಸಹಸ್ರಾರ ಅಂದರೆ ನೆತ್ತಿಯ ಮಧ್ಯದಲ್ಲಿದೆ, ಅದಕ್ಕೆ ಸಹಸ್ರಾರ ಅಂತ ಅದಕ್ಕೆ ಇಟ್ಟಿದ್ದಾರೆ ಹೆಸರು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠತ್ ದಶಾಂಗುಲಂ ಅಂತ ಹೇಳಿದ್ದು ಸಹಸ್ರಾರ ಚಕ್ರದ ಅನುಭವ ವೇದಗಳಲ್ಲಿದೆ. ಹೌದು, ಅದು ಏನು ಹೇಳಿದ್ದದು, ಏನು ಅದು ಹೇಗೆ ಹೇಳಿದ್ದು, ಕಲ್ಪಿಸಿ ಹೇಳಿದ್ದ, ಅನುಭವ ಹೇಳಿದ್ದು ಹೀಗಿದೆ. ಆಯಿತು, ಅದಕ್ಕೆ ನೆತ್ತಿಯ ಮಧ್ಯದಲ್ಲಿದೆ ಸಹಸ್ರಾರ. ಆಜ್ಞಾಚಕ್ರ ಅದಕ್ಕಿಂತ ಕೆಳಗಡೆ ಉಂಟೋ ಇಲ್ವೋ? ದೇಹವನ್ನು ಹೀಗೆ ನಾವು ನೆಟ್ಟಗೆ ನಿಲ್ಲಿಸಿದರೆ ನೆತ್ತಿ ಮೇಲೆ ಇದೆ, ಎಲ್ಲದಕ್ಕಿಂತ ಮೇಲೆ ಇದೆ, ಅದರ ಮೇಲೆ ಇರೋದು ಆಕಾಶವೇ. ಎಷ್ಟೋ ಸಲ ಒಳಗೂ ಇರ್ತದೆ ಆಕಾಶ, ಖಾಲಿಯಾಗಿರ್ತದೆ, ಅದಿರಲಿ ಹಾಗೆ. ಆಜ್ಞಾಚಕ್ರ ಇರುವುದು ಸಹಸ್ರಾರದ ಕೆಳಗಡೆ, 1-2 ಅಂಗುಲ ಕೆಳಗಡೆ ಇದೆ. ಅದು ಪ್ರವೇಶದ ದ್ವಾರ. ಅವತಾರ ಅಂದರೆ ಕೆಳಗೆ ಇಳಿದು ಬರುವುದು, ಅಂದರೆ ಕೆಳಗಿನ ಬಾಗಿಲಿನಲ್ಲಿ ಪ್ರವೇಶಿಸುವುದು ಅಂತ ತಾಂತ್ರಿಕವಾದ ಅರ್ಥ. ಹಾಗಿದೆ, ದೇವರು ಪ್ರವೇಶಿಸಲಿಕ್ಕೂ ನೋಡ್ತಾನೆ. ನಾನು ಭಾಳ ಕೆಳಗಿನಿಂದ ಪ್ರವೇಶಿಸಬೇಕು, ಮೇಲಿನಿಂದ ಅಲ್ಲ. ಆಜ್ಞಾಚಕ್ರ ಅದರ ಒಳಗಡೆಯಿಂದ ಅದರ ಮೂಲಕ ಭಗವಂತ ಈ ದೇಹಕ್ಕೆ ಪ್ರವೇಶಿಸುವುದು ಅಂತ ಶಾಸ್ತ್ರೀಯವಾಗಿ ತಾಂತ್ರಿಕರು ಮಾಡುವ ಅರ್ಥ ಇದು, ತಾಂತ್ರಿಕರು ಕಂಡ ಅರ್ಥ ಇದು. ಆದ್ದರಿಂದ ಅವತರಣ ಅಂತ ಹೇಳಿದರೆ ಹಾಗೆ ಕೆಳಗಡೆಯಿಂದ ಅಂತ ಆಯಿತು. ಭಗವಂತ ಹೀಗೆ ಅವತಾರ ತಾಳಿ ಬರ್ತಾನೆ, ನಮ್ಮಲ್ಲಿ ಇದ್ದಾನೆ, ಈಗಲೇ ಇದ್ದಾನೆ. ಅವನಿಲ್ಲದೆ ಏನೂ ಇಲ್ಲ, ಅವನಿಲ್ಲದೆ ಪ್ರಕೃತಿಯೇ ಇಲ್ಲ, ಪ್ರಕೃತಿ ಇಲ್ಲದೆ ಯಾವುದೂ ಇಲ್ಲ. ಆದುದರಿಂದ ನಾವು ಇದನ್ನು ವರ್ಣನೆ ಮಾಡಬೇಕಾಗಿದ್ದರೂ ಕೂಡ, ಇದನ್ನು ಕೇಳಬೇಕಾಗಿದ್ದರೂ ಕೂಡ, ಈ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದರೂ ಕೂಡ, ಯಾವುದೇ ಒಂದು ಪ್ರಾಣದ ಸ್ಪಂದನ ದೇಹದಲ್ಲಿ ಆಗಬೇಕಾಗಿದ್ದರೂ ಕೂಡ ಅದು ಇದ್ದದ್ರಿಂದ ಮಾತ್ರ ಸಾಧ್ಯ. ಇದು ಒಂದು ವಿಚಿತ್ರವಾದ ಸಂಗತಿ ಆಯ್ತಲ್ಲ. ವಿಚಿತ್ರ ಅಲ್ಲ, ಅದು ಇರುವುದೇ ಹಾಗೆ. ನಮಗೆ ಕಾಣುವುದು ವಿಚಿತ್ರ ಅಂತ, ಅದು ಇರುವುದೇ ಹಾಗೆ. ಹಾಗಾದರೆ ಈಗ ಒಟ್ಟಿನಲ್ಲಿ ಏನಾಯಿತು? ಏನೂ ಆಗಲಿಲ್ಲ, ಅವನ ಕಥೆಯನ್ನು ಅವನೇ ಹೇಳಬೇಕಷ್ಟೇ, ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಒಂದು ಪ್ರಮೇಯ ಉಂಟಾಯಿತು. ಒಳಗಡೆ ಅವನು ಇದ್ದದರಿಂದಲೇ ನಮಗೆ ಮಾತಾಡೋದಕ್ಕೆ ಸಾಧ್ಯ, ಯೋಚನೆ ಮಾಡುವುದಕ್ಕೆ ಸಾಧ್ಯ, ಮನಸ್ಸಿನಲ್ಲಿ ಒಂದು ಯೋಚನೆ ಹಾದು ಹೋಗುವುದಕ್ಕೆ ಸಾಧ್ಯ. ಯಾವುದೇ ಒಂದು ಪ್ರಾಣ ಸಂಚಾರದ ಗುರುತ ಆಗಬೇಕಾಗಿದ್ದರೆ ಒಳಗಡೆ ಅದು ಬೇಕು, ಅದಿಲ್ಲದೆ ಆಗೋದಿಲ್ಲ. ಹಾಗಾದರೆ ನಾವು ಏನು ಯೋಚನೆ ಮಾಡುವುದಾಗಿದ್ದರೂ ಕೂಡ ಅದು ಅದಕ್ಕೆ ಗೊತ್ತುಂಟಲ್ಲ, ಅದಕ್ಕೆ ಗೊತ್ತಿರಬೇಕಲ್ಲ. ಅದಕ್ಕೆ ಗೊತ್ತಿಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ವಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಗೊತ್ತಿಲ್ಲದೆ ಯಾರೂ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಪ್ಪಿದರೆ ಆ ಸ್ಥಿತಿಗೆ ಭಾಗವತ ಹೇಳುವ ಹೆಸರು ಶರಣಾಗತಿ ಅಂತ, ಬೇರೆ ಎಂಥದ್ದು ಅಲ್ಲ. ಅಲ್ಲ, ಅದಕ್ಕೆ ಗೊತ್ತಿಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀವು ಏನು ಮಾಡೋದಿಲ್ಲ ಅಂತ ಹೇಳಿದರೂ ಅದು ಅದಕ್ಕೆ ಗೊತ್ತಿದೆ. ಬಹಳ ವಿಚಿತ್ರವಾದ, ಬಹಳ ವಿಲಕ್ಷಣವಾದ, ಇದನ್ನೆಲ್ಲ ಹೆಚ್ಚು ಕೇಳಲಿಕ್ಕೆ ಕಷ್ಟ. ಅದರಲ್ಲಿ ಮಧ್ಯಾಹ್ನ ಒಂದು ಒಳ್ಳೆ ಪಾಯಸದ ಊಟ ಆದ ಮೇಲೆ ಇದು ಏನು ಅಂತ ಹೇಳಿದರೆ ಇದು ಒಳ್ಳೆಯದುಂಟು. ನಾನು ಆಗ ಹೇಳಿದೆಲ್ಲ, ಇದ್ರೆ ಬರುವುದೊಂದು ಪುಣ್ಯ ಅಂತ. ಅದು ಸರಿ, ಏನು ಯೋಚನೆ ಮಾಡಿ ಸಾಕಾಯಿತು. ಸ್ವಲ್ಪ ಮತ್ತೊಂದು ಭಾಳ ಆಶ್ಚರ್ಯ ಅಂತ ಗೊತ್ತುಂಟು, ನೀವು ಅರನಿದ್ರೆಯಲ್ಲಿ ಕೇಳಿದ್ದು ಭಾಳ ಗಟ್ಟಿ, ಈ ಬಹಳ ಎಚ್ಚರದಲ್ಲಿ ಕೇಳಿದ್ದುಂಟಲ್ಲ, ಅದರಲ್ಲಿ ಏನೋ ತಪ್ಪಿದೆ ಇದರಲ್ಲಿ. ಅವರು ಬನ್ನಂಜೆಯವರು ಇಂಥದ್ದು ಹೇಳಿದ್ದಾರೆ, ಇವರು ಇಂಥದ್ದು ಹೇಳ್ತಾರೆ ಅಂತ ಎಲ್ಲ ನೀವು ಹೋಲಿಸ್ತಾ ಒಟ್ಟಿನಲ್ಲಿ ಕುತ್ತಿಗೆಗೆ ಬರ್ತದೆ. ಅದು ಬಹಳ ಎಚ್ಚರದಲ್ಲಿ ಕೇಳಿದರೆ, ಎಚ್ಚರ ಅಂದರೆ ಅಷ್ಟೇ, ಇನ್ನೊಬ್ಬರೊಟ್ಟಿಗೆ ಹೋಲಿಸಿ ಇದು ಸರಿಯೋ ತಪ್ಪ ಅಂತ ನೋಡೋದಷ್ಟೇ. ಅದರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ಆದರೂ ಅದನ್ನು ಎಚ್ಚರ ಅಂತ ನಾವು ಹೇಳಿ ಅದನ್ನು ಸಂಭ್ರಮಿಸ್ತೇವೆ. ಅರನಿದ್ರೆಯಲ್ಲಿ ವಿಮರ್ಶೆ ಇಲ್ಲ, ಬಹಳ ಅದ್ಭುತವಾದ ಸ್ಥಿತಿ, ಒಂದು ರೀತಿ ಅದು ಶರಣಾಗತಿ. ಏನು ಅದು ಅರನಿದ್ರೆ ಅಲ್ಲ, ಇಂಥದ್ದು ಹೇಳಿದ್ರು, ಕೇಳಿತ್ತು, ಏನೋ ಇತ್ತದು, ಏನೋ ಇತ್ತು. ಹೀಗೆ ಇದೆ ನೋಡಿ, ದೇವರನ್ನು ಮಾಡುವ ರೀತಿ ನಮ್ಮ ಪ್ರಜ್ಞೆಗೆ
ಅದು ಯಾವ ಸ್ಥಿತಿಯಲ್ಲಿ ಬೇಕಾದರೂ ಇರಲಿ, ದೇವರಿಗೆ ಒಳಗೆ ಬರಲಿಕ್ಕೇನು ಕಷ್ಟ ಇಲ್ಲ. ನಿದ್ರೆ ಸ್ವಲ್ಪ ಮಾಡಿ. ನಾನು ನಿದ್ರೆಯಲ್ಲಿ ಮಾಡ್ಕೊಂಡು ಮಾತಾಡೋದು ಒಳ್ಳೆಯದು. ಯಾಕೆಂದರೆ ಭಾಳ ಎಚ್ಚರದಲ್ಲಿ ಮಾತಾಡಿದರೆ ಎಂಥ ವಿಷಯ ಹೇಳೋದು, ಹೇಳಿ ಆರ್ಟಿಕ್ಯುಲೇಟ್ ಮಾಡೋದು ಅಂತೆಲ್ಲ ಆಗ್ತಾ ಇರ್ತದೆ. ಇದೇನಿಲ್ಲ, ನೋಡೋಣ, ನಿನಗೆ ಕೇಡಿಲ್ಲವಾಗಿ ಅವನು ಒಲೆಯದಂತೆ ಆಡುವೆ ಅಂತ, ಅದಷ್ಟೇ ಆಗೋದು ಶರಣಾಗತಿ. ಅದು ಮತ್ತು ನಮಗೆ ಗೊತ್ತಿಲ್ಲದೇ ಆಗಿರತಕ್ಕ ಶರಣಾಗತಿಯ ಸ್ಥಿತಿಯನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಗೊತ್ತು ಮಾಡಿಕೊಳ್ಳೋದಕ್ಕೆ ಶಾಸ್ತ್ರ ಅಧ್ಯಯನ ಅಂತ ಹೆಸರು. ಅದು ಮೊದಲೇ ಇದೆ, ಅದೆಲ್ಲ ಹಾಗೆ ಇದೆ, ಆದ್ದರಿಂದ ನಾವು ಅದನ್ನು ಉಂಟು ಮಾಡಿಕೊಳ್ಳುವುದಲ್ಲ. ಈ ಇರುವ ಸಂಗತಿ ಹೇಗೆ ಇದೆಯೋ ಹಾಗೆ ದೇವರು ಈಗಲೇ ಇದ್ದಾನೆ. ನಾವು ಹೇಳಿದ್ರಿಂದ ಅವನು ದೇವರು ಬರುವುದೂ ಅಲ್ಲ, ಬಂದಾಗಿದೆ, ಈಗಲೂ ಇದ್ದಾನೆ. ಆದ್ದರಿಂದ ಏನು ಮಾತಾಡುವುದಾಗಿದ್ದರೂ, ಏನು ಯೋಚನೆ ಮಾಡೋದಾಗಿದ್ದರೂ ಅದು ನಿನ್ನ ಸುತ್ತಲೇ ನಾನು ಸುತ್ತಬೇಕಾಗಿದೆ, ಪ್ರದಕ್ಷಿಣೆ ಬರಲೇಬೇಕಾಗಿದೆ ಅಂತ ನಮಗೆ ಗೊತ್ತಾಗಬೇಕಾಗಿದ್ದರೆ ದೇವರಿಗೆ ಮನಸ್ಸು ಬರಬೇಕಲ್ಲ. ಹಾಗಿರುವುದದು. ಅವನ ಕಥೆಯನ್ನು ಅವನೇ ಹೇಳಬೇಕು. ಭಾಗವತದ ಮಂಗಲ ಶ್ಲೋಕದಲ್ಲಿ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯ. ಪ್ರಪಂಚ ಸೃಷ್ಟಿ ಮಾಡಬೇಕಾಗಿದ್ದರೆ ಭಗವಂತ ತಾನಾಗೆ ಸೃಷ್ಟಿ ಮಾಡಲಿಲ್ಲ. ಅವನು ಅದೊಂದು ಭಾಳ ವಿಚಿತ್ರ. ಅವನ ಕ್ರಿಯೇಟಿವಿಟಿಯ ರೀತಿ ವಿಚಿತ್ರ. ಅವನು ಒಬ್ಬ ಬಹಳ ಕ್ರಿಯೇಟಿವ್ ಆಗಿರತಕ್ಕ ಒಂದು ಮನಸ್ಸನ್ನು ಸೃಷ್ಟಿ ಮಾಡ್ತಾನೆ, ಒಂದು ಶಕ್ತಿಯನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಹೆಸರು ಚತುರ್ಮುಖ ಬ್ರಹ್ಮ ಅಂತ ಶಾಸ್ತ್ರದ ಹೆಸರು. ಅದಕ್ಕೆ ಯಾವ ಹೆಸರಿಟ್ಟರೂ ಆಗ್ತದೆ, ಬ್ರಹ್ಮ ಅಂತ ಹೇಳೋದು. 4 ಮುಖ ಅವನಿಗೆ, 4 ವೇದಗಳ ಅಧ್ಯಯನಕ್ಕೆ, 4 ದಿಕ್ಕುಗಳನ್ನು ಉಂಟು ಮಾಡಲಿಕ್ಕೆ. ಭಗವಂತನ ನಾಭಿ ಕಮಲದಲ್ಲಿ ಹುಟ್ಟಿ ಬಂದ ಚತುರ್ಮುಖ ಬ್ರಹ್ಮ, ಹೊಕ್ಕುಳಿನ ತಾವರೆಯಲ್ಲಿ ಮೂಡಿ ಬಂದ 4 ಮೊಗದ ದೇವರು. ಯಾಕೆ 4 ನಾವು ಹೇಳಿದ್ದಾಗ ಏನು, ಶ್ರವಣ ಮನನ ನಿಧಿಧ್ಯಾಸನ, ಆಮೇಲೆ ಇಂದ್ರಿಯ ಮನಸ್ಸು ಬುದ್ಧಿ, ಅದರ ಆಚೆಗೆ ಇರತಕ್ಕ ಸತ್ಯ, 4 ಒಂದು ಚೌಕ ಅದು. ಆದ್ದರಿಂದ ಇವನಿಗೆ 4 ಮುಖ. ಸೃಷ್ಟಿ ಮಾಡಿದ್ದು ಯಾರು, ಸೃಷ್ಟಿಕರ್ತ ಯಾರು ಅಂದರೆ ಚತುರ್ಮುಖ ಬ್ರಹ್ಮ. ಇದು ಭಾಗವತದ ಉಕ್ತಿ, ಅನೇಕ ಪುರಾಣಗಳ ಉಕ್ತಿ, ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿ ಒಪ್ಪಿರತಕ್ಕಂಥ ಒಂದು ಸಂಗತಿ. ಹಾಗಾದರೆ ದೇವರು ಯಾರು, ಸೃಷ್ಟಿಕರ್ತನ ಸೃಷ್ಟಿಕರ್ತ. ಅದೇ ಇರೋದು ಏನು ಇಡೀ ಇರುವ ವಿಷಯ ಇರೋದು. ಅವನೇ ಸೃಷ್ಟಿ ಮಾಡಬಾರ್ದು, ಅಗತ್ಯವೇ ಇಲ್ಲ ಅವನಿಗೆ. ಸೃಷ್ಟಿಕರ್ತನನ್ನು ಸೃಷ್ಟಿ ಮಾಡುವುದು ಭಗವಂತ. ಆದ್ದರಿಂದ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ನಮ್ಮಲ್ಲಿ ಒಂದು ಕರ್ತೃತ್ವ ಇದ್ದರೆ, ಆ ಕರ್ತೃತ್ವಕ್ಕೆ ಕಾರಣವಾದ ಪರಮ ಕರ್ತೃತ್ವ ಒಂದು ಅದು ಅಂತ ಹೇಳೋದು. ಅದನ್ನು ಹೇಗೆ ವರ್ಣಿಸ್ತಾರೆ ಅಂದರೆ ಬಹಳ ವಿಚಿತ್ರವಾಗಿ ವರ್ಣಿಸ್ತಾರೆ. ಅದಕ್ಕೆ ಬೇರೆ ಒಂದು ಪದ ಇಲ್ಲ. ಉಪನಿಷತ್ತುಗಳೆಲ್ಲದರೂ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಏನಂದರೆ ಚಕ್ಷುಷ, ಅದು ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಅದೇನು ಅದು ಹಾಗೆ. ಅದಕ್ಕೆ ಕಣ್ಣು ಬೇಕಾಗಿಲ್ಲ, ಆದರೆ ಅದು ಕಣ್ಣಿನ ಕಣ್ಣು. ನಿನ್ನ ಕಣ್ಣಿನ ಕಣ್ಣಾಗಿ ಅದು ನಿನ್ನ ಕಣ್ಣಿನಲ್ಲಿ ಕೂತು ನೀನು ನೋಡುವಂತೆ ಮಾಡಿದೆ. ನೀನು ನೋಡಿದ ನೋಟ ನಿನ್ನದೋ ಅದರದ್ದೋ ಅಂತ ಅದರ ಹತ್ರವೇ ಕೇಳು, ಯಾರದ್ದು ಅಂತ. ನೀನು ನೋಡುವಂತೆ ಮಾಡಿದ್ದಕ್ಕೆ, ನೀನು ನಿನ್ನ ಕಣ್ಣಿನಿಂದ ಕಿವಿಯಿಂದ ಕೇಳುವಂತೆ ಮಾಡಿದ್ದಕ್ಕೆ, ನಿನ್ನ ಇಂದ್ರಿಯಗಳಿಂದ ನೀನು ಅನುಭವಿಸುವಂತೆ ಮಾಡಿದ್ದಕ್ಕೆ, ನೀನು ಮಾಡಿದ್ದೆಲ್ಲವೂ ಗೊತ್ತುಂಟೋ ಇಲ್ವೋ, ನೀನು ಮಾಡಬೇಕಾದುದೆಲ್ಲವೂ ಗೊತ್ತುಂಟೋ ಇಲ್ವೋ, ಎಲ್ಲವೂ ಗೊತ್ತಿದೆ. ಅದಕ್ಕೆ ಕಾಲದ ಹಂಗಿಲ್ಲ. ಹಾಗಾದರೆ ಅದು ಮಾಡಿಸುವುದು, ಅದು ಮಾಡುವುದಲ್ಲ, ಅದು ಮಾಡಿಸುವುದು. ಇದು ಸೃಷ್ಟಿಯ ಹಿಂದೆ ಇರುವ ರಹಸ್ಯ, ನಮ್ಮ ಜ್ಞಾನದ ಹಿಂದೆ ಇರುವ ರಹಸ್ಯ. ಮಾಡುವುದಕ್ಕೆ ಜ್ಞಾನ ಬೇಕು. ಒಂದು ಕೆಲಸ ಮಾಡುವುದಕ್ಕೆ, ಒಂದು ಮಡಿಕೆ ಮಾಡುವುದಕ್ಕೆ ಎಂಥ ಮಣ್ಣು ಬೇಕು, ಅದನ್ನು ಹೇಗೆಲ್ಲ ಮಾಡಬೇಕು, ಅದೆಲ್ಲ ಇದೆ. ಅದಕ್ಕೆ ಹೆಸರು ವಿಜ್ಞಾನ ಅಂತ. ಶಾಸ್ತ್ರದಲ್ಲಿಯೂ ಅದಕ್ಕೆ ವಿಜ್ಞಾನ ಅಂತ ಹೆಸರು. ಜ್ಞಾನ ಅಂತಲ್ಲ, ವಿಶೇಷವಾದ ಜ್ಞಾನ ಅಂತ, ವಿಶಿಷ್ಟವಾದ ಜ್ಞಾನ ಅಂತ. ವಿಶಿಷ್ಟವಾದ ಜ್ಞಾನ ಅಂದರೆ ವಿಶಿಷ್ಟವಾಗಿರ್ತಕ್ಕ ಒಂದು ಕೆಲಸವನ್ನು ಮಾಡುವುದಕ್ಕೆ ಬೇಕಾದ ಜ್ಞಾನ, ನಾಲೆಡ್ಜ್. ಅದಿಲ್ಲದೆ ಇದನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ವಿಜ್ಞಾನ ಅಂತ ಹೆಸರು. ಆದ್ದರಿಂದ ಬ್ರಹ್ಮದೇವರು ಅಂದರೆ 4 ಮುಖದ ಬ್ರಹ್ಮ ವಿಜ್ಞಾನ ಸ್ವರೂಪಿ ಅಂತ ಶಾಸ್ತ್ರ.
ಅಂದರೆ ಏನು? ಸೃಷ್ಟಿಕರ್ತ ಅಲ್ವ ಅವನು, ಸೃಷ್ಟಿ ಮಾಡಬೇಕಲ್ಲ, ಅವನಿಗೆ ಸೃಷ್ಟಿ ಮಾಡಬೇಕಾಗಿದ್ದರೆ ಅದಕ್ಕೆ ಬೇಕಾದ ಜ್ಞಾನ ಎಲ್ಲ ಬೇಕಲ್ಲ, ಅದೆಲ್ಲ ಉಂಟು ಅವನ ಹತ್ರ. ಮತ್ತು ದೇವರ ಹತ್ರ ಎಂತ ಇರುವುದು? ಇವನ ಜ್ಞಾನ ಇರುವುದೆಲ್ಲ ಅವನ ಹತ್ರ. ಯಾರ? ಬ್ರಹ್ಮನ, ಅವನಿಗೆ ಬ್ರಹ್ಮನ ವಿಜ್ಞಾನವೂ ಸೇರಿ, ಬ್ರಹ್ಮನಲ್ಲಿರುವ ವಿಜ್ಞಾನವೂ ಸೇರಿ, ಎಲ್ಲವೂ ಬ್ರಹ್ಮನ ಜ್ಞಾನವೂ ಸೇರಿ ಏನು ಮಾಡುತ್ತಾ ಇದ್ದಾನೆ ಅಂತ ಬ್ರಹ್ಮನಿಗೆ ಗೊತ್ತಿಲ್ಲದ ಸಂಗತಿಯು ಗೊತ್ತಿದ್ದು ಮಾಡುತ್ತಾ ಇರ್ತಕ್ಕವನು ಭಗವಂತ, ಸೃಷ್ಟಿಕರ್ತನ ಸೃಷ್ಟಿಕರ್ತ. ಇದು ಹೀಗೆ ಇದೆ. ಈಚೆಗೆ ಒಂದು ಪುಸ್ತಕ ಓದಿದೆ, ಹೇಳಬೇಕಾ ಬೇಡವೋ ಗೊತ್ತಿಲ್ಲ ನನಗೆ, ಹೇಳ್ಬಿಡ್ತೇನೆ. ಈಗ ಸ್ವಲ್ಪ ನಿದ್ರೆ ಬರ್ತಾ ಇದೆ. ಏನು ಅಂದರೆ ಬ್ರೀಫ್ ಟೂರ್ ಆಫ್ ಹ್ಯೂಮನ್ ಕಾನ್ಷಿಯಸ್ನೆಸ್. ವಿ ಎಸ್ ರಾಮಚಂದ್ರನ್ ಗೊತ್ತಿರ್ಬೋದು, ಡಾಕ್ಟರ್ಗಳಿಗೆಲ್ಲ ಗೊತ್ತಿರ್ಬೋದು, ಸೈಕಾಲಜಿಸ್ಟ್ಗಳಿಗೆಲ್ಲ ಗೊತ್ತಿರ್ತದೆ. ಸುಪ್ರಸಿದ್ಧ ಒಬ್ಬರು ನ್ಯೂರಾಲಜಿಸ್ಟ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಮನುಷ್ಯ ಪ್ರಜ್ಞೆಯ ಬಗ್ಗೆ. ಅದರಲ್ಲಿ ತುಂಬ ವಿಷಯಗಳಿವೆ, ಭಾಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ತುಂಬ. ಅದರಲ್ಲಿ ಒಂದು ಫ್ರೀ ವಿಲ್ ಅಂತ ಹೇಳ್ತೇವೆ. ನಮಗೊಂದು ಸ್ವತಂತ್ರವಾಗಿರತಕ್ಕ ವಿಲ್ ಅಂದರೆ ಸಂಕಲ್ಪ ಬಲ, ಸಂಕಲ್ಪಿಸುವ ಶಕ್ತಿ. ನಾವು ಹೀಗೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿ ಆ ಸಂಕಲ್ಪ ಮಾಡಿದ್ದನ್ನು ಸಾಧಿಸುವುದು ಫ್ರೀ ವಿಲ್. ಮನುಷ್ಯನಿಗೆ ಉಂಟೋ ಇಲ್ಲವೋ ಅಂತ ಅದು ಬಹಳ ದೊಡ್ಡ ಒಂದು, ಅದು ನ್ಯೂರಾಲಜಿಯಲ್ಲಿಯೂ ಅಷ್ಟೇ, ತತ್ವಜ್ಞಾನದಲ್ಲಿಯೂ ಅಷ್ಟೇ. ಮನುಷ್ಯನಿಗೆ ಸಂಕಲ್ಪ ಬಲ, ಸ್ವತಂತ್ರ ಕರ್ತೃತ್ವ ಉಂಟೋ ಇಲ್ಲವೋ? ಭಾಳ ಮಂದಿಗೆ ಅದು ಇಲ್ಲ ಅಂತ ಆಗಲಿ ಅಂತಲೇ ಇಚ್ಛೆ ಇರೋದು. ರಗಳೆ ಇಲ್ಲಲ್ಲ, ಏನು ರಗಳೆ ಇಲ್ಲ. ಶಾಸ್ತ್ರವೇ ಹೇಳ್ತದೆ ನಿನಗೆ ಅದು ಎಲ್ಲ ದೇವರು ಮಾಡೋದು ಅಂತ. ರಗಳೆ ಇಲ್ಲ. ಯಾಕೆಂದರೆ ಸ್ವತಂತ್ರ ಕರ್ತೃತ್ವ ಅಂತ ಬಂದ ಕೂಡಲೇ ಈ ಸ್ವ ಎನ್ನುವುದು ಬಂದ ಕೂಡಲೇ ಉಂಟಲ್ಲ, ಎಷ್ಟು ಅಹಂಕಾರ ಇದ್ದರೂ ಅದಕ್ಕೆ ಇರುವಷ್ಟು ಟೆನ್ಷನ್ ಬೇರೆ ಯಾವುದಕ್ಕೂ ಇಲ್ಲ. ಸ್ವತಂತ್ರ ಕರ್ತೃತ್ವ ಅದು ಬೇಡಪ್ಪ ನೀವು ಮಾಡಿ ಇಲ್ಲ ಅಂತ ಹೇಳ್ತೇವೆ, ನಾವು ಮಾಡೋದಿಲ್ಲ. ನೀವು ಮಾಡಿ ಅಂತ ಹೇಳಿದ ಕೂಡಲೇ ಪ್ರಾರಂಭ ಆಗ್ತದೆ. ವಿಚಿತ್ರ ಮಾಯೆ ಅದು. ಹಾಗೆ ಅದು ಒಂದು ಚಾಪ್ಟರ್ ಇದೆ ಅದರಲ್ಲಿ. ಫ್ರೀ ವಿಲ್ ಉಂಟೋ ಇಲ್ಲವೋ ಅಂತ ಒಂದು ಪ್ರಯೋಗ ಮಾಡಿದರು ಅಂತ. ಹೇಗೆ ಪ್ರಯೋಗ ಮಾಡಿದರು? ಒಂದು 10 ಮಂದಿ PhD ವಿದ್ಯಾರ್ಥಿಗಳನ್ನು ಕರೆದರು. ನ್ಯೂರಾಲಜಿಯಲ್ಲಿ PhD ಮಾಡತಕ್ಕ ಒಳ್ಳೆಯ ವಿದ್ಯಾವಂತರಾದ ಪ್ರತಿಭಾವಂತರಾದ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಹೇಳಿದರು, ಫ್ರೀ ವಿಲ್ ಉಂಟೋ ಇಲ್ಲವೋ ಎನ್ನುವುದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಪರೀಕ್ಷೆಯನ್ನು ಈಗ ಮಾಡಲಾಗ್ತದೆ, ಈ ಪ್ರಯೋಗವನ್ನು ಮಾಡಲಾಗ್ತದೆ. ಏನಪ್ಪ ಅಂದರೆ 10 ನಿಮಿಷದ ಅವಧಿಯ ಒಳಗಡೆ, 10 ನಿಮಿಷ ನಿಮಗೆ ಬಿಟ್ಟಿದೆ, ಇನ್ನು 10 ನಿಮಿಷದ ಅವಧಿಯ ಒಳಗಡೆ ನಿಮಗೆ ಯಾವಾಗ ಬೇಕೋ ಆಗ, 10 ನಿಮಿಷವನ್ನು ದಾಟಬಾರ್ದು, 10 ನಿಮಿಷಕ್ಕಿಂತ ಮುಂಚೆಯೂ ಆಗಬಾರ್ದು. 10 ನಿಮಿಷದ ಒಂದು ಅವಧಿಯನ್ನು ನಿಮಗೆ ಕೊಟ್ಟು ನೀವು ನಿಮ್ಮ ಬೆರಳನ್ನು ಅಲ್ಲಾಡಿಸಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಬೆರಳನ್ನು ಅಲ್ಲಾಡಿಸುವುದು. ಫ್ರೀ ವಿಲ್ ಇಲ್ವಾ? ಸ್ವತಂತ್ರವಾಗಿರತಕ್ಕ ಏನು ವ್ಯಕ್ತಿತ್ವ ಇಲ್ವಾ, ಕರ್ತೃತ್ವ ಇಲ್ವಾ? ನಾನು ಬೆರಳಲ್ಲಾಡಿಸು ಅಷ್ಟೇ, ಅಷ್ಟು ಮಾಡು ಅಷ್ಟೇ, ಬೇರೆ ಏನೂ ಇಲ್ಲ. ಹೊತ್ತು ಹಾಕ್ಲಿಕ್ಕೆ ಎಂಥದ್ದು ಇಲ್ಲ. ಮತ್ತೇನು ಬೆರಳ ಅಲ್ಲಾಡಿಸೋದು. ಅದು ಸ್ಕ್ರೀನಲ್ಲಿ ಕಾಣ್ತದೆ. ಆ ಸ್ಕ್ರೀನೆಲ್ಲ ಇವರ ಇದಕ್ಕೆ ತಲೆಗೆಲ್ಲ ಅದು ಬೇಕಾದ ವೈರ್ಗಳನ್ನೆಲ್ಲ ಮಾಡಿ ಬ್ರೈನಿನಲ್ಲಿ ಏನೆಲ್ಲ ಸಂಚಲನಗಳು ಉಂಟಾಗ್ತದೆ ಎನ್ನುವುದನ್ನು ಸ್ಕ್ರೀನಿನಲ್ಲಿ ಇದಾಗ್ತಾ ಇದ್ದಂತಲೇ ನೋಡಲಿಕ್ಕೆ ಸಾಧ್ಯವಾಗುವಂತೆ ಪ್ರಯೋಗ ಅಂದರೆ ಅದು. ನಾವೊಂದು ಪ್ರಯೋಗ ಪಶುಗಳೇ, ಗೊತ್ತಾಗೋದಿಲ್ಲ ಅಷ್ಟೇ. ಈಗ ನಮ್ಮ ಜೀವನದಲ್ಲಿ ನೋಡಿದರೆ ನಾವು ಇನ್ನೊಬ್ಬರ ಅಹಂಕಾರವನ್ನು ಹೊತ್ತುಕೊಂಡೇ ಅಲ್ವೋ ಬದುಕೋದು, ಪ್ರಯೋಗ ಪಶುಗಳೇ ಅಲ್ವೋ. ಹಾಗೆ ಹೇಳಿದರೆ ಬೇಜಾರಾಗ್ತದೆ. ವಸ್ತುಸ್ಥಿತಿ ಅಷ್ಟೇ. ಆಯಿತು, ಮಾಡಬೇಕು. 10 ನಿಮಿಷದ ಅವಧಿಯಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ಅದಲ್ಲಿ ಬರ್ತದೆ. ಮಾಡ್ತೀರಲ್ಲ, ಮಾಡ್ತೇವೆ. ಸರಿ, ನೋಡ್ತಾ ಇದ್ದಾರೆ ಇವರು, ಎಲ್ಲ ಇಟ್ಟಿದ್ದಾರೆ, ಸ್ಕ್ರೀನ್ನಲ್ಲಿ ಕಾಣ್ತದೆ. ಅರೆ ಏನಾಗಿ ಹೋಯಿತು ಅಂದರೆ, ಒಬ್ಬ ಹುಡುಗ ವಿದ್ಯಾರ್ಥಿ ಅವನು ಬೆರಳಲ್ಲಾಡಿಸ್ತಾನೆ. ಈಗ ಬೆರಳಲ್ಲಾಡಿಸ್ಬೇಕು ಅಂತ ಎನ್ನುವಂಥ ಒಂದು ಆಲೋಚನೆ ಅವನಿಗೆ ಬಂದಿದೆ. ಅದು ಬಂದ ಕೂಡಲೇ ಅವನು ಬೆರಳಲ್ಲಾಡಿಸ್ತಾನೆ. ಅದು ಅವ್ಯವಹಿತ ಕ್ಷಣದಲ್ಲಿ ಅದು ನಡೀತಾ ಇದೆ. ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅದು ಕೂಡಲೇ ಆಗ್ತದೆ. ಅದು ಮನಸ್ಸಿಗೆ ಬಂದ ಕೂಡಲೇ, ಮನಸ್ಸಿಗೂ ದೇಹಕ್ಕೂ ಅಷ್ಟು ನಿಕಟವಾಗಿರತಕ್ಕ ಸಂಬಂಧ ಅದು ಕಾಣ್ತದೆ. ಅಲ್ಲಿ ಏನು ಕಾಣ್ತದೆ ಈ ವಿಜ್ಞಾನಿಗಳಿಗೆ, ಈ ರಾಮಚಂದ್ರನ್ ಮತ್ತು ಇಬ್ಬರಿದ್ದಾರೆ
ಎಲ್ಲ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ. ರಾಮಚಂದ್ರನಲ್ಲ, ಅವರ ಪುಸ್ತಕ ಬರೆದದ್ದು. ಮತ್ತು ಇಬ್ಬರು ವಿಜ್ಞಾನಿಗಳವರ ಹೆಸರು ನನಗೆ ಬರ್ತಾ ಇಲ್ಲ. ಆ ಪುಸ್ತಕ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಅವರು ನೋಡ್ತಾ ಇದ್ದಾರೆ, ಇವರು ಬೆರಳು ಅಲ್ಲಾಡಿಸಬೇಕು ನಾನು ಈಗ ಅಂತ ಯೋಚನೆ ಮಾಡುವುದಕ್ಕೆ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಮುಂಚಿತವಾಗಿ ಅಲ್ಲಿ ಒಂದು ಸೂಚನೆ ಬಂದಿದೆ, ಇವನು ಈಗ ಅಲ್ಲಾಡಿಸ್ತಾನೆ. ಆ ಸೂಚನೆ ಎಂತ ಹೇಳ್ತದೆ ಅಂದರೆ, ಇವನು ಈಗ ಇವನಲ್ಲಿ ಈ ಆಲೋಚನೆ ಬರ್ತದೆ ಅಂತ. ಆಲೋಚನೆ ಬರ್ತದೆ ಅಂತ ಅದು ಹೇಳ್ತದೆ. 10 ಜನರಿಗೆ 10 ಜನಕ್ಕೂ ಹಾಗೆ ಆಯ್ತಲ್ಲ, ಆಶ್ಚರ್ಯ ಆಯಿತು, ಊಹಿಸಿರಲಿಲ್ಲ ಹೀಗಾಗ್ತದೆ ಅಂತ. ಅಂದರೆ ಇವರು ತತ್ವಜ್ಞಾನಿಗಳು ಅಲ್ಲದೇ ಇದ್ದದ್ರಿಂದ ಇದು ಯೋಚನೆ ಮಾಡಿಕೊಳ್ಳ ಬರಬೇಕು. ಅದರಲ್ಲಿ ಎಂಥದ್ದೆಲ್ಲ ಆಗ್ತದೆ ಅದೆಲ್ಲ ಅಧ್ಯಯನ ಮಾಡಲಿಕ್ಕೆ ಬಹಳ ಅತಿ ಸೂಕ್ಷ್ಮವಾದ ಡೀಟೇಲ್ಸ್ ಇದೆ. ಇದು ಸರಿ, ಇದೇನು ಕಥೆ ಬೇರೆ ಎಂಥ ಕೆಲಸವಲ್ಲ, ಗುಡ್ಡ ಕಡಿದು ಹಾಕಿದ್ದಲ್ಲ, ಒಂದು ಬೆರಳು ಅಲ್ಲಾಡಿಸಿದ್ದು. ಬೆರಳು ಅಲ್ಲಾಡಿಸಬೇಕು ಈಗ ನಾನು 10 ನಿಮಿಷದ ಅವಧಿಯಲ್ಲಿ ಅಂತ ಯೋಚನೆ ಮಾಡುವ ಅಷ್ಟು ಸಣ್ಣ ಕಾಲದ ಮೊದಲು ಈಗ ಇದು ಅಲ್ಲಾಡಿಸ್ತದೆ, ಈ ಬ್ರೈನ್ ಈ ಸೂಚನೆ ಕೊಡುತ್ತದೆ ಅಂತ ಗೊತ್ತಾಗಿದೆ. ಅದು ಸ್ಕ್ರೀನಲ್ಲಿ ಗೊತ್ತಾಗಿದೆ. ದೇ ಆರ್ ಎಕ್ಸಾಸ್ಟ್. ಇದೆಂಥ ಕತೆ, ಎಂತ ಮಾಡೋದು? ವಿಜ್ಞಾನಿಗಳು ತತ್ವಜ್ಞಾನದ ಭಾಷೆಯಲ್ಲಿ ಮಾತಾಡಲಿಕ್ಕಾಗೋದಿಲ್ಲ, ಮಾತಾಡಿದರೆ ಇಬ್ಬರಿಗೂ ಅರ್ಥ ಆಗೋದಿಲ್ಲ. ತತ್ವಜ್ಞಾನದ ಭಾಷೆಯಲ್ಲಿ ಮಾತಾಡಿದರೆ ಅದು ತತ್ವಜ್ಞಾನಿಗಳಿಗೆ ಅರ್ಥ ಆಗ್ತದೋ ಬಿಡ್ತದೋ, ಖುಷಿ ಅಂತೂ ಆಗ್ತದೆ. ಯಾಕೆಂದರೆ ಅದೆಲ್ಲ ಕೇಳಿ ಅಭ್ಯಾಸ ಆಗಿದೆ. ಅದು ತೇನವಿನ ತೃಣಮಪಿ ನ ಚಲತಿ ಅಂತೆಲ್ಲ ಹೇಳ್ತೇವಲ್ಲ, ಅದು ಒಂದು ಹುಲ್ಲು ಕಡ್ಡಿಯು ಅಲ್ಲಾಡಿದ್ರು ಹೀಗೆ ಆಯ್ತಲ್ಲ, ಇದು ಎಂಥ ಅವಸ್ಥೆ ಇದು ಅಂತ ಆಗಿದೆ. ದಿಸ್ ಇಸ್ ಅ ಫ್ಯಾಕ್ಟ್. ಪುಸ್ತಕದಲ್ಲಿದ್ದರೆ ಬೇಕಾದ್ರೆ ನೀವು ನೋಡಿ, ಯಾರಾದರೂ ಅದರ ಬಗ್ಗೆ ಅಧ್ಯಯನ ಮಾಡುವವರಿದ್ದರೆ ನನಗೇನು ಚೆನ್ನಾಗಿ ನಿಮಗೆ ಗೊತ್ತಾಗ್ಬೋದು. ಇಷ್ಟ ಆಗಿದೆ. ಇದು ಬಹಳ ಅದಕ್ಕೆ ಅವನು ವಿ ಎಸ್ ರಾಮಚಂದ್ರನ್ ಅದಕ್ಕೊಂದು ವ್ಯಾಖ್ಯಾನ ಮಾಡಿದರು. ಏನು ಅಂತ ಕೇಳಿದರೆ, ಇದು ತತ್ವಜ್ಞಾನದ ಕ್ಷೇತ್ರಕ್ಕೆ ಹೋಗುವಂಥ ಸಂಗತಿ. ಇದನ್ನು ವಿಜ್ಞಾನದ ಪರಿಭಾಷೆಯಲ್ಲಿ ಇದನ್ನು ಹೇಳಬೇಕು. ಇನ್ನು ನಾವು ಅದನ್ನು ಕಲಿಬೇಕಷ್ಟೇ. ಫ್ರೀ ವಿಲ್ ಇಲ್ಲ ಅಂತ ಆಯ್ತಲ್ಲ. ನಾನು ಯೋಚನೆ ಮಾಡುವುದು, ನಾನೇ ಮಾಡಿದ ಯೋಚನೆ, ಅದರ ಪ್ರಕಾರ ನಾನು ಮಾಡ್ತಾ ಇರೋದು ಅಂತ ಹೇಳಿದರೆ ಫ್ರೀ ವಿಲ್ ಆಯಿತು. ಅಂದರೆ ಸ್ವತಂತ್ರವಾದ ವಿಲ್, ಸಂಕಲ್ಪ ಬಲ. ಸರಿ, ಅಲ್ಲ ಅಂತ ಆಯ್ತಲ್ಲ, ಅದು ಮತ್ತೊಂದಕ್ಕೆ ಗೊತ್ತುಂಟು ಅಂತ ಆಯ್ತಲ್ಲ. ಮತ್ತೊಂದಕ್ಕೆ ಗೊತ್ತಿದ್ದರೆ, ನನ್ನ ಬ್ರೈನ್ನಲ್ಲಿ ಆಗಲಿ ಮತ್ತೊಂದಕ್ಕೆ ಗೊತ್ತಿದ್ದರೆ, ಆ ಗೊತ್ತಿದ್ದದ್ದು ಎಂಥದ್ದು ಅಂತ ನನಗೆ ಗೊತ್ತಿಲ್ಲದಿದ್ದರೆ ಆಗ ಏನು ಕತೆ? ಏನೋ ಇದೆ, ಎಂಥದ್ದು ಏನೋ ಇದೆ. ಇದನ್ನು ನಾವು ಏನೋ ಇದೆ ಅಂತ ಅವರು ಭಯ ಅಲ್ಲ, ಅದು ನಮಗೆ ಇಷ್ಟರವರೆಗೆ ನಾವು ಕಲಿತದ್ರಂದರೆ ಇದನ್ನು ವ್ಯಾಖ್ಯಾನಿಸಿ ಮಾಡಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಸಮಥಿಂಗ್ ರೇರ್, ಸಮಥಿಂಗ್ ಎಬನಾರ್ಮಲ್, ನೌ ಇಟ್ ಸೀಮ್ಸ್ ಲೈಕ್ ದಟ್ ಅಂತ ವಿ ಎಸ್ ರಾಮಚಂದ್ರನ್ ಅದಕ್ಕೆ ಒಂದು ಹೇಳಿ. ಈಗ ಇನ್ನು ಮುಂದಿನ ಪ್ರಯೋಗ ಎಂಥದ್ದು ಅಂದರೆ, ಇದನ್ನೀಗ ನಾವು ಇದನ್ನು ನೋಡಿದೆವು. ಸರಿ, ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೇಕು. ಈಗ ಸಾಮಾನ್ಯವಾಗಿ ಆಪರೇಷನ್ಗೆ ಎಲ್ಲ ಆಗುವಾಗ ಏನು ಆಪರೇಷನ್ ಆಗ್ತಾಯಿದೆ, ಆ ರೋಗಿ ಅದನ್ನು ನೋಡಲಿಕ್ಕೆ ಸಾಧ್ಯ. ಅಲ್ಲಿ ಈಗ ನನ್ನ ಹೊಟ್ಟೆ ಬಗಿತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಸ್ಕ್ರೀನಲ್ಲಿ ಕಾಣ್ತದೆ. ಒಳ್ಳೆಯದು, ಒಂದು ರೀತಿ ವೈರಾಗ್ಯ ಬರಲಿಕ್ಕೆ ಅದೊಂದು ರೀತಿ ಒಳ್ಳೆಯದಾದರೆ ಅದು ಬರೋದಿಲ್ಲ ಸಾಮಾನ್ಯವಾಗಿ. ಜ್ಞಾನ ಬರ್ಬೋದು. ನೋಡಿ ಹೀಗೆಲ್ಲ ಉಂಟು, ಇನ್ನೂ ಎಂಥದ್ದೆಲ್ಲ ಆಗ್ಲಿಕ್ಕೆ ಉಂಟ, ಈಗೆಲ್ಲ ಇದು ಹೇಳ್ತಾರೆ ಸ್ವಲ್ಪ ಕೃತಕ ಬುದ್ಧಿಮತ್ತೆ ಅಂತ. ನನಗೆ ಎಲ್ಲರದ್ದು ಕೃತಕ ಅಂತಲೇ ಕಾಣ್ತದೆ, ಹೊಸತ್ತಾಗಿ ಬೇಕು ಅಂತಲೇ ಇಲ್ಲ. ಮತ್ತೊಬ್ಬರು ಹೇಳಿದ್ದಾನಲ್ಲ ಹೇಳೋದು, ಹೋಗಲಿ, ಅದಿರಲಿ. ಹಾಗೆ ಅವರು ನೋಡಬೇಕು, ಆಗ ಅವರಲ್ಲಿ ಏನು ಪರಿಣಾಮ ಆಗ್ತದೆ ಎನ್ನುವುದನ್ನು ಸಹ ನಾವು ಗಮನಿಸಬೇಕಾಗಿದೆ ಅಂತ ಅದರಲ್ಲಿ ಬರ್ತದೆ. ಒಬ್ಬನಿಗೆ ಒಬ್ಬ ಹೇಳಿದ, 3 ಜನ 3 ರೀತಿ ಪ್ರತಿಕ್ರಿಯೆ ಮಾಡಿದಂತೆ ಅವರಿಗೆ ತೋರಿಸಿದ್ದಾರೆ. ತೋರಿಸುವಾಗ ಒಬ್ಬ ಹೇಳಿದ, ನನಗೊಂದು ಸಂಕಲ್ಪ ಬಲ ಇದೆ ಅಂತ ನಾನು ಇಷ್ಟವರೆಗೆ ಭಾವಿಸಿದ್ದೇನೆ. ನನಗೆ ಜೀವನದಲ್ಲಿ ಏನೇನು ಆಗಬೇಕಾಗಿದೆ ಒಂದನ್ನೆಲ್ಲ ನಾನು ಯೋಚನೆ ಮಾಡಿ, ನನಗೆ ಹೀಗಾಗಬೇಕು ಅಂತ ಅದಕ್ಕೆ ಬೇಕಾಗಿರತಕ್ಕ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿ ಎಲ್ಲರನ್ನೂ ಗೋಳೊಯ್ದುಕೊಂಡು ನಾನು ಈಗ ಇದನ್ನು ಮಾಡ್ತೇನೆ. ಇದು ಮೊದಲೇ ಗೊತ್ತಿರತಕ್ಕ ಇನ್ನೊಂದು ಇದೆ ಅಂಥೇಳಿ. ಆದರೆ ನಾನು ಯೋಚನೆ ಮಾಡಿದ್ದೆ ಅಂಥದ್ದು ಡಿಪ್ರೆಷನ್ ಬಂತದ್ದು.
ಡಿಪ್ರೆಷನ್ಗೆ ಹೆಚ್ಚು ಕಾರಣ ಬೇಕಾಗಿಲ್ಲ ಬರಲಿಕ್ಕೆ, ಯಾಕೆಂದರೆ ನಮಗೆ ಅದರ ಮೇಲೆ ಭಾಳ ಪ್ರೀತಿ ಇದೆ. ಅದು ಬರಬೇಕು ಅಂತ ಇದೆ ಕೇಳಿಗೆ ನನಗೆ ಭಯಂಕರ ಡಿಪ್ರೆಷನ್ ಮಾರ್ಯಾರೆ ಅಂತ ಸಹಾನುಭೂತಿ ಬೇಕಲ್ಲ, ಬೇರೆ ಯಾವುದಕ್ಕೂ ಸಹಾನುಭೂತಿ ಸಿಕ್ಕುವುದಿಲ್ಲ, ಇದಕ್ಕಾದರೂ ಸಿಕ್ಕಲಿ ಅಂತ ಹೀಗೆ ಇದೆ ಎಂತ ನನಗೆ ಅರ್ಥವೇ ಆಗೋದಿಲ್ಲ ಇದು ಅಂತ. ಒಂದು ರೀತಿ ಬಹಳ ವಿಚಿತ್ರವಾದ ವೈರಾಗ್ಯದ ಒಂದು ಭಾವ. ಮತ್ತೊಬ್ಬನಿಗೂ ಹಾಗೆ ಆಯ್ತಂತೆ. ಅವನಿಗೂ ಗೊತ್ತಾಯಿತು, ನಾನು ಯೋಚನೆ ಮಾಡುವುದಕ್ಕಿಂತ ಮುಂಚೆ ಇದನ್ನು ನಾನು ಹೀಗೆ ಯೋಚನೆ ಮಾಡುತ್ತೇನೆ ಅಂತ ಗೊತ್ತಿರತಕ್ಕ ಇನ್ನೊಂದು ಎಲಿಮೆಂಟ್ ಇದೆ. ಎಂಥದಪ್ಪ ಇದು? ಅವನು ಯೋಚನೆ ಮಾಡಿದಂತೆ, ಅವನಿಗೆ ಡಿಪ್ರೆಷನ್ ಬರಲಿಲ್ಲ. ಅವನು ಯೋಚನೆ ಮಾಡಿದ, ಅದಕ್ಕೆ ಡಿಪ್ರೆಷನ್ ಬರುವ ಹಾಗೆ. ಅವನೇನು ಮಾಡಿದ ಅಂದರೆ, ಅದಕ್ಕೆ ಗೊತ್ತಿರಲಿ, ಅದಕ್ಕೆ ಗೊತ್ತಿದ್ದರೂ ನಾನು ಮಾಡುವುದಲ್ವ, ನಾನು ಮಾಡುವುದನ್ನದು ತಡೀಲಿಲ್ಲಲ್ಲ, ನಾನು ಮಾಡುವ ಹಾಗೆ ಮಾಡದ ಹಾಗೆ ಅದು ಮಾಡಲಿಲ್ಲಲ್ಲ. ಮತ್ತೆ ಹಾಗಾದರೆ ಇಲ್ಲಿ ಯಾರು ಸುಪ್ರೀಂ? ಯಾರು? ನಾನು ಮಾಡದ ಹಾಗೆ ನಿಮಗೆ ನಾನೇನು ಮಾತಾಡ್ತೇನೆ ಅಂತ ಮೊದಲು ಗೊತ್ತಿರಲಿ, ನನಗೇನು, ನಾನು ಮಾತಾಡೋದಕ್ಕೆ ಏನಾದರೂ ಅಡ್ಡಿ ಉಂಟಾ? ಮತ್ತೇನು, ಅಷ್ಟೇ ಇರೋದು. ಇದರಲ್ಲಿ ಡಿಪ್ರೆಷನ್ ಆಗಲಿಕ್ಕೆ ಅದಾಗಲಿಕ್ಕೆ ಎಂಥದ್ದು ಇಲ್ಲ ಇದರಲ್ಲಿ, ಏನಿಲ್ಲ. ಅದು ನನಗೆ ಬೇಕಾದ್ದನ್ನು ಅದು ನನ್ನ ಬಯಕೆಯನ್ನು ಅದು ಅನುಮೋದಿಸಿದೆ, ಸಾಕು ಇರಲಿ. ಮತ್ತೆ ಏನೀಗ ಚೆನ್ನಾಗಿದೆ, ಕ್ಷತ್ರಿಯ, ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಆಯಿತು. ಮತ್ತೆ ಒಬ್ಬ ಇದ್ದಂತೆ ಹುಡುಗ, ಇದೆಲ್ಲ ಅವನಿಗೆ ಇಬ್ಬರ ಪ್ರತಿಕ್ರಿಯೆಗಳು ಅವನಿಗೆ ಗೊತ್ತಿದೆ. ನನಗೆ ಅದರ ಹತ್ರ ಮಾತಾಡಬೇಕು, ಯಾಕೆಂದರೆ ನಾನು ಏನು ಯೋಚನೆ ಮಾಡುತ್ತೇನೆ ಅಂತ ಅದಕ್ಕೆ ಮೊದಲೇ ಗೊತ್ತಿತ್ತಲ್ಲ. ನನಗೆ ಅದು ಬೇಕು. ನಾನು ಇನ್ನೊಬ್ಬರಿಗೆ ನನ್ನ ವಿಷಯಗಳನ್ನು ಹೇಳಿ ಕನ್ವಿನ್ಸ್ ಮಾಡಿ ಅವರನ್ನು ನನ್ನ ಫಾಲೋವರ್ ಮಾಡಿಕೊಳ್ಳುವುದಕ್ಕಿಂತ ನನ್ನ ವಿಷಯ ಮೊದಲೇ ಯಾರಿಗೆ ಗೊತ್ತಿದೆ ಅವರೊಟ್ಟಿಗೆ ಇರುವುದು ಒಳ್ಳೆಯದಲ್ವೋ? ಏನು ಎಷ್ಟು ಚೆನ್ನಾಗಿದೆ ಅಂತ ಅವನು ಹೇಳಿದಂತೆ. ರಾಮಚಂದ್ರನ್ ಬರೀತಾರೆ ಇದೆ ಅಂತ. ಈಗ ಇವನು ಹೇಳ್ತಾನಲ್ಲ, ಇವನಿಗೆ ಡಿಪ್ರೆಷನ್ ಆಯ್ತಲ್ಲ ಒಬ್ಬನಿಗೆ, ಆಗ ನಾವು ಹೇಳಬೇಕಾದ ಮಾತೇನೆಂದರೆ, ಇದು ಅದಕ್ಕೆ ಮೊದಲೇ ಗೊತ್ತಿದೆ ಅಂತ. ನಿನಗೆ ಏನಾಗ್ತದೆ, ನೀನು ಬಹಳ ಒಂದು ವೈರಾಗ್ಯ ಬರ್ತದೆ ನಿನಗೆ, ಅದಕ್ಕೆ ಮೊದಲೇ ಗೊತ್ತಿದೆ ಏನು ನಿನಗೆ ಬರ್ತದೆ ಅಂತ. ಆಗ ಮೊದಲೇ ಗೊತ್ತಿದ್ದರೆ ಭಾಳ ಆಶ್ಚರ್ಯ. ಇದು ನಮಗೆ ಏನಾಗುತ್ತದೆ ಎನ್ನುವುದು ಯಾರಿಗಾದರೂ ಮೊದಲೇ ಗೊತ್ತಿದ್ದರೆ ನಮಗೆ ಏನು ಆಗುತ್ತಾ ಇದೆ ಎನ್ನುವುದರ ಅಥೆಂಟಿಸಿಟಿ ಕಳೆದು ಹೋಗ್ತದೆ, ಅಧಿಕೃತತೆಯೇ ಇಲ್ಲ ಮನುಷ್ಯರಿಗೆ. ನಿಮ್ಮದೆಲ್ಲ ಗೊತ್ತುಂಟು ಅಂತ ಹೇಳಿದೆ ಕೊಡಲಿ. ಈಗ ಹೇಳ್ತಾರೆ ನೋಡಿ, ಜಗಳದಲ್ಲಿ ಆದರೂ ಅದನ್ನು ಹೇಳ್ತಾರೆ, ಒಳ್ಳೆಯದಲ್ಲದಿದ್ದರು ಜಗಳ ಮಾಡಿ ಹೋಗಿ ನಿಮ್ಮದೆಲ್ಲ ಗೊತ್ತುಂಟು, ನನಗೆ ಗೊತ್ತಿರಲಿ ಏನು ಅಂತ ಹೇಳಿದ್ರೆ ಹೇಳ್ತಾರೆ. ಏನು ಗೊತ್ತುಂಟು ಅಂತ ಹೇಳಿದರೆ ನಮ್ಮ ವಿಷಯ ಎಲ್ಲ ನಿಮಗೆ ಗೊತ್ತುಂಟು ಅಂತ ಹೇಳಿದರೆ ಹಾಗೆ ನನ್ನದು ಪಾಡು ಭಾಳ ಶೋಚನೀಯ ಆಯ್ತಲ್ಲ, ಗೊತ್ತಿರಬಾರ್ದಲ್ಲ. ಹಾಗೆ ಅದು ನಮ್ಮ ವಿಷಯ ಏನು ಮಾಡುತ್ತೇವೆ ಎನ್ನುವುದು ಮೊದಲೇ ಗೊತ್ತಿದ್ದದ್ದು ಇದ್ದರೆ, ಅದು ನಮಗೆ ಗೊತ್ತಾದರೆ ಅಥೆಂಟಿಸಿಟಿ ಹೋಯಿತು, ಕರ್ತೃತ್ವ ಹೋಯಿತು. ಕರ್ತ ಯಾರಾಯಿತು? ಫ್ರೀ ವಿಲ್ ಯಾರದಾಯಿತು? ಅದರದ್ದಾಯಿತು. ಆಯಿತು. ಮತ್ತೊಬ್ಬ ಬಂದ, ಅವನೇನು ಹೇಳಿದ? ಅದು ನನ್ನ ಬಯಕೆ ಅನ್ನೋದು ಅನುಮೋದಿಸಿದೆ, ಅದರಿಂದ ನಾನು ಅದು ಅದಕ್ಕೆ ಗೊತ್ತಿದೆ. ನೀನು ಹೀಗೆಲ್ಲ ನಿನ್ನ ಕ್ಷಾತ್ರ ಎಲ್ಲ ಗೊತ್ತಿದೆ, ಅದಕ್ಕೆ ಎಂತ ಮಾಡೋದು ಮಾರಿ, ಮಾಡಲಿಕ್ಕೇನಿಲ್ಲ ಅಷ್ಟೇ. ಅದಕ್ಕೆ ಗೊತ್ತಿದೆ ಎನ್ನುವುದುಂಟಲ್ಲ, ಜ್ಞಾನಕ್ಕೆ ಹೆದರಿಕೆ ಇದೆ, ಜ್ಞಾನದ ಹೆದರಿಕೆ ಇದೆ ಎಲ್ಲರಿಗೂ. ಎಲ್ಲ ಗೊತ್ತಿದ್ದದ್ದು ಇದ್ದರೆ ಅದಕ್ಕೆ ಒಂದು ಶರಣು. ಮಾತಾಡಬೇಕು ಅಂತ ಇದ್ದಂತ ನೀನು ಮಾತಾಡಬೇಕು ಅಂತ ಇದ್ದದ್ದು ಅದಕ್ಕೆ ಗೊತ್ತಿದೆ ಅಂದರೆ ಅದಕ್ಕೆ ಅರ್ಥ ಏನು? ಅದು ಬಯಸಿದರೆ ಮಾತ್ರ ಮಾತಾಡಲಿಕ್ಕಾಗ್ತದೆ, ನೀನು ಹಾಗೆ ಮಾತಾಡಲಿಕ್ಕಾಗೋದಿಲ್ಲ. ಅದು ನೀನು ಮಾತಾಡಬೇಕು ಅಂತ ಬಯಸಿದರೆ ಮಾತ್ರ ಮಾತಾಡಲಿಕ್ಕಾಗ್ತದೆ, ಇಲ್ಲದ್ರೆ ಮಾತಾಡಲಿಕ್ಕಾಗೋದಿಲ್ಲ. ಇದು ಇರುವುದು ಬಹಳ ಸಟಲ್, ಬಹಳ ಸೂಕ್ಷ್ಮವಾಗಿರತಕ್ಕ ಸಂಗತಿ ಇದು. ಇದನ್ನು ಭಾಗವತ ಹೇಳುವುದು ಸೃಷ್ಟಿ ಹೇಗೆ ಮಾಡಬೇಕು ಎನ್ನುವಂಥ ರಹಸ್ಯವನ್ನು, ಸೃಷ್ಟಿಕರ್ತನನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ, ತೇನೇ ಬ್ರಹ್ಮ ಹೃದಯ ಆದಿಕವಿ ಅವನು. ಯಾರು? ಬ್ರಹ್ಮ.
ನಾಲ್ಕು ಮುಖದ ಬ್ರಹ್ಮ. ಸೃಷ್ಟಿಕರ್ತ, ಸೃಷ್ಟಿಶೀಲತೆ. ಸೃಷ್ಟಿಶೀಲತೆ ಯಾರ ಹತ್ರ ಇದೆಯೋ ಅವರೆಲ್ಲ ಕವಿಗಳೇ, ಬರೀ ಭಾಷೆಯಲ್ಲಿ ಮಾತ್ರ ಅಲ್ಲ. ಆದಿಕವಿಯಾದವನು ಬ್ರಹ್ಮ, ಅವನಿಗೆ ಸೃಷ್ಟಿಯ ರಹಸ್ಯವನ್ನು ಹೇಳಿ ಅವನು ಮಾಡುವಂತೆ ಪ್ರಚೋದನೆ ಮಾಡಿದವನು, ಪ್ರೇರಣೆ ಮಾಡಿದವನು. ಅದರಿಂದ ದೇವರು ಅಂತ ಹೇಳಿದರೆ ಅದು ಸರ್ವ ಪ್ರೇರಕ, ಸರ್ವಭಾವ ಪ್ರೇರಕ, ಸರ್ವ ಅವಸ್ಥಾ ಪ್ರೇರಕ, ಸರ್ವ ಚಿಂತನಾ ಪ್ರೇರಕ. ಅದಿಲ್ಲದಿದ್ದರೆ ಯಾವುದೂ ಇಲ್ಲ. ಅದು ಇದ್ದರೆ ಎಲ್ಲವೂ. ಎನಿಥಿಂಗ್ ಕುಡ್ ಹ್ಯಾಪನ್ ಇಫ್ ಗಾಡ್ ಟಚ್ ಇಸ್ ದೇರ್ ಅಂತ. ಯಾವುದೂ ಆಗ್ಬೋದು. ಭಗವತ್ ಸ್ಪರ್ಶ ಇದ್ದರೆ ಯಾವುದೂ ಆಗ್ಬೋದು. ಆದುದರಿಂದ ಹೀಗೆ ಇರುವುದರಿಂದ, ವಿಷಯ ಹೀಗಿರುವುದರಿಂದ ನಮಗೆ ಗೊತ್ತಿಲ್ಲದೇ ಇರತಕ್ಕ ಸಂಗತಿ ತುಂಬ ಇದೆ. ನಮಗೆ ಗೊತ್ತಿಲ್ಲ ಎನ್ನುವುದು ಕೂಡ ಗೊತ್ತಾಗುವ ಕಾಲ ಒಂದು ಉಂಟೋ ಏನೋ, ಅದು ಕೂಡ ಗೊತ್ತಿರುವ, ಸರ್ವಕಾಲದಲ್ಲಿಯೂ ವ್ಯಾಪ್ತವಾಗಿರುವ, ಸರ್ವಕಾಲದಲ್ಲಿಯೂ ಏಕಪ್ರಕಾರವಾಗಿರುವ, ಬದಲಾವಣೆ ಇಲ್ಲದೇ ಇರತಕ್ಕ ಒಂದು ತತ್ವ. ಅದನ್ನು ದೇವರು ಅಂತ ಹೇಳುವುದು. ಅದೇನು ಮಾಡ್ತದೆ? ಅದು ಅವತಾರ ತಾಳಬೇಕಷ್ಟೇ. ಯಾಕೆ ತಾಳಬೇಕು ಅಂದರೆ ಬ್ರಹ್ಮದೇವರಿಗೆ ಅದೆಂತ ಹೇಳಿದ್ದು, ಸೃಷ್ಟಿ ಮಾಡುವುದು ಹೇಗೆ ಎನ್ನುವ ವಿಜ್ಞಾನವನ್ನು ಅದೇ ಹೇಳಿದ್ದರಿಂದ, ನಾನು ಹೇಳಿದ ಹಾಗೆ ಮಾಡು ಅಂತ ಹೇಳಿದ್ದರಿಂದ ಅದಕ್ಕೆ ಇಲ್ಲಿಗೆ ಬರತಕ್ಕ ಒಂದು ಎಂತ ಹೇಳುವುದು, ಬಯಕೆ ಇದೆ. ಅದು ಬಯಸದೆ ಅದನ್ನು ಇಲ್ಲಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕರೀಬೇಕು ಅಂತ ನಮಗೆ ಅನ್ನಿಸಿದರೆ ಅದಕ್ಕೆ ಬರಬೇಕು ಅಂತ ಇದೆ ಅಂತ ಅರ್ಥ. ಆದ್ದರಿಂದ ನಮ್ಮಲ್ಲಿ ಕರೆ ಎನ್ನುವುದು ಉಂಟು ಮಾಡ್ತದೆ ಅಂತ ಅರ್ಥ. ಹೀಗೆ ಬಹಳ ವಿಚಿತ್ರವಾಗಿರತಕ್ಕ ನಮ್ಮ ಎಲ್ಲ ಕರ್ತೃತ್ವದ ಅಹಂಕಾರವನ್ನು ಕಳೆದು ನಮ್ಮನ್ನು ಎಂತ ಮಾಡೋದು, ಎಂಥ ಒಂದು ಬಸಳೆ ದಂಟಿನ ಹಾಗೆ ಎಂತ ಹೇಳುವುದು, ಹೀಗೆ ಮಾಡತಕ್ಕ. ಆದರೆ ಹೀಗೆ ಮಾಡಬೇಕು ಅಂತ ಅದಕ್ಕೆ ಇಲ್ಲ, ನಾವು ಹಾಗೆ ಆಗಬೇಕು ಅಂತಲೂ ಇಲ್ಲ. ಅದರ ಒಟ್ಟಿಗೆ ಇದ್ದರೆ ಆಯಿತು. ಅದು ಆ ಒಟ್ಟಿಗೆ ಇರಬೇಕಾಗಿದ್ದರೆ ಕರ್ತೃತ್ವ ಅಭಿಮಾನ ಇರಬಾರದು. ಅದನ್ನು ಶರಣಾಗತಿ ಅಂತ ಹೇಳು. ನನಗೆ ಕರ್ತೃತ್ವ ಇಲ್ಲ, ಶರಣಾಗತಿ ನೀನೇ ಉಂಟು ಮಾಡಬೇಕಷ್ಟೆ. ನಾನು ಶರಣಾಗತಿ ಅಂತ ಕೆಲವರೆಲ್ಲ ಹೇಳ್ತಾರೆ. ನಾನು ಅಲ್ಲಿ ಹೋಗಿ ಬಂದೆ, ನಾನು ಶರಣಾಗತಿ ಅಂತ. ಇದೆಲ್ಲ ಭಾಳ ಸುಲಭ. ಇದು ಗೊತ್ತಾಯ್ತಲ್ಲ, ಶರಣಾಗತಿ. ಯಾರು ಶರಣಾಗತಲ್ಲ. ನಮಗೆ ನಾವು ಶರಣಾಗತರಾದರೆ ಸಾಕು. ನಮ್ಮ ಒಳಗಿರುವುದಕ್ಕೆ ನಾವು ಶರಣಾಗತರಾದರೆ ಆಯಿತು, ಇನ್ನೇನೂ ಇಲ್ಲ. ಆದ್ದರಿಂದ ಭಕ್ತಿಯ ಸಂಗತಿಯನ್ನು ಭಗವಂತ ಅವತಾರ ತಾಳಿ ನಮ್ಮಲ್ಲಿ ಹೀಗೆ ಇದೆ ವಿಷಯ ಅಂತ ಹೇಳುವುದು. ಬ್ರಹ್ಮದೇವರಿಗೆ ಹೇಳಿದ್ದು ಮಾತ್ರ ಅಲ್ಲ, ಈ ಬ್ರಹ್ಮಾಂಡದಲ್ಲಿ, ಬ್ರಹ್ಮದೇವರ ಸೃಷ್ಟಿಯಾಗಿರ್ತಕ್ಕ ಈ ಬ್ರಹ್ಮಾಂಡದಲ್ಲಿ ಇರತಕ್ಕ, ಯೋಚನೆ ಮಾಡತಕ್ಕ, ಕೇಳಬಲ್ಲ ಎಲ್ಲರಿಗೂ ಕೂಡ ತಿಳಿಸುವುದು ಅವನ ಇಚ್ಛೆ. ಬರ್ತಾನೆ. ಆದ್ದರಿಂದ ಭಗವದ್ಗೀತೆ ಹೇಳಿದ, ಭಾಗವತದಲ್ಲಿ ಉದ್ಧವ ಗೀತೆ ಹೇಳಿದ, ಗೋಪಿಕೆಯರಿಗೆ ಹೇಳಿದ, ಮೈತ್ರೇಯನಿಗೆ ಹೇಳಿದ, ವಿದುರನಿಗೆ ಹೇಳಿದ, ಎಲ್ಲರಿಗೂ ಹೇಳಿದ. ಯಾವುದು ಬಾಕಿ ಆಗಲಿಲ್ಲ. ಅದಕ್ಕೆ ಜ್ಞಾನ ಕಾರ್ಯ ಅಂತ ಹೆಸರು. ಜ್ಞಾನ ಕಾರ್ಯವನ್ನು ಭಗವಂತ ಮಾಡುವುದಕ್ಕೋಸ್ಕರ ಬರ್ತಾನೆ. ಈ ಎರಡು ರೀತಿ ಹೇಳ್ತಾರೆ, ಬಲ ಕಾರ್ಯ ಮತ್ತು ಜ್ಞಾನ ಕಾರ್ಯ ಅಂತ. ಬಲ ಕಾರ್ಯ ಅಂದರೆ ಕ್ಷತ್ರಿಯರಿಗೆ ಬಹಳ ಇಷ್ಟವಾಗಿರ್ತಕ್ಕ ದುಷ್ಟ ದಮನ, ಸಾಧು ರಕ್ಷಣ, ಅದು ಬಲ ಕಾರ್ಯ. ಅದು ಬಾರದೇ ಇದ್ದರೆ, ಅದನ್ನು ನಾವು ಹೇಳದೇ ಇದ್ದರೆ ಕಥನಕ್ಕೆ ಒಂದು ಫೋರ್ಸ್ ಬರುವುದಿಲ್ಲ. ಇಳಿದು ಬಂದ ನೋಡಿ, ಯಾರು ಕಂಬದಿಂದ ಹೊಡೆದು ನರಸಿಂಹದೇವರು ಬಂದ, ಅಲ್ಲಿದ್ದ, ಕಂಬದಲ್ಲಿದ್ದ, ಹೇಗಿದ್ದನೋ ಕಂಬದ ಒಳಗಿದ್ದ, ಅದನ್ನು ಒಡೆದು ಬಿರಿದು ಬಂದ, ಸ್ತಂಭ ಬಿರಿದು ಬಂದು ಹೇಳ್ಕೊಂಡ. ಇವ ಎಂತ ಮಾಡಿದ? ಯಾರು? ಹಿರಣ್ಯ ಕಶಿಪು. ಇವ ರಕ್ಕಸ, ದೇವರೊಟ್ಟಿಗೆ ಇದ್ದವ. ಜಯ ವಿಜಯರು ಅದು ಕತೆ ಭಾಳ ಚೆನ್ನಾಗಿದೆ. ಜಯ ವಿಜಯರು ಈ ಅವತಾರಗಳ ಕತೆ. ನರಸಿಂಹದೇವರು ನನಗೆ ಭಾಳ ಇಷ್ಟ. ಕೃಷ್ಣನನ್ನು ಬಿಟ್ಟರೆ ಮತ್ತು ನರಸಿಂಹನೇ, ಅದೆರಡು ಭಾಳ ಒಂದು. ಅದು ಯಾಕೆ ಅಂತ ಮತ್ತೆ ಹೇಳ್ತಾನೆ. ಯಾಕೆ ಜಯ ವಿಜಯರು ಅಂತ ಇಬ್ಬರು ಪಾರ್ಷದರು, ದ್ವಾರಪಾಲಕರು.
ವಿಷ್ಣು ವೈಕುಂಠ ಲೋಕದಲ್ಲಿ ದ್ವಾರಪಾಲಕರಾಗಿ, ವಿಷ್ಣುವಿನ ದ್ವಾರಪಾಲಕರಾಗಿ ಇದ್ದರು ಜಯ ವಿಜಯರು. ಒಳಗೆ ಹೋಗಲಿಕ್ಕೆ ಅವರು ಬಿಟ್ಟರೆ ಉಂಟು. ವೈಕುಂಠದಲ್ಲಿ ವಿಷ್ಣುವಿನ ದರ್ಶನ ಮಾಡಬೇಕು ಅಂತೇಳಿ ಆದರೆ ಅವರು ಬಿಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ಅವರಿಗೆ ಜಯ ವಿಜಯರು ಅಂತ ಹೆಸರು, ಭಾಳ ಒಳ್ಳೆಯ ಹೆಸರು. ಸೋಲಿಲ್ಲ ಅವರಿಗೆ. ಎಂತಾಯಿತು, ನಾವು ಬಿಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ದೇವರಾದರೇನು, ನಿಮಗೆ ನೋಡಬೇಕು ಅಂತ ಉಂಟಾ, ನಮಗೆ ಕೊಡೋದು ಕೊಡಿ, ಇಲ್ಲದಿದ್ದರೆ ಆಗೋದಿಲ್ಲ. ಅದು ಇದೆಲ್ಲ ಇದು ಒಂದು ಕಥೆ. ಅದು ಇರಲಿ ಹಾಗೆ. ಸನಕಾದಿಗಳು ಹೋದರು ಅಂತ, ಅವರು ಮಾನಸ ಪುತ್ರರು, ಅವರಿಗೆ ಮನಸ್ಸು ಮಾತ್ರ, ಮನೋಪ್ರಪಂಚ ಅವರದ್ದು, ಭಾವ ಪ್ರಪಂಚ ಅವರು. ಸನಕಾದಿಗಳು ಹೋದರಂತೆ. ಅವರು ಅವಧೂತರು, ಅವರಿಗೆ ಯಾವ ಲೆಕ್ಕವೂ ಇಲ್ಲ. ಅವರಿಗೆ ದ್ವಾರಪಾಲಕರು, ಯಾವುದು ಅವರಿಗೆ ದ್ವಾರವೇ ಬೇಡ. ಅವರಿಗೆ ಹೋದರಂತೆ. ಹೋಗುವಾಗ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವನ್ನು ನೋಡಿ ಸರ್ವವ್ಯಾಪಕನಾದ ಸ್ಥಿತಿಕರ್ತನಾದ ಭಗವಂತನನ್ನು ದರ್ಶನ ಮಾಡಬೇಕು ಅಂತ ಈ 4 ಜನ ಹೋದಾಗ ದಂಡವನ್ನು ಅಡ್ಡ ಹಿಡಿದರು. ಅದು ಚಿನ್ನದ ದಂಡ. ಚಿನ್ನ ಆದರೆ ಏನು, ಮತ್ತೊಂದಾದರೆ ಏನು, ಅವರು ಒಪ್ಪಿದರೆ ಉಂಟು. ಇವರಿಗೆ ಎಲ್ಲ ನಮ್ಮ ದೇವರನ್ನು ನೋಡಲಿಕ್ಕೆ ಇವರದ್ದೆಂಥದ್ದು ಅಲ್ಲ, ದೇವರನ್ನು ನೋಡಲಿಕ್ಕೆ ಇವರೆಂಥದ್ದು ಅಂತ, ದೇವರನ್ನು ನೋಡಲಿಕ್ಕೆ ಅಡ್ಡ ಮಾಡಲಿಕ್ಕೆ ಇವರೆಂಥದ್ದು, ಇವರಿಗೆ ಕೊಟ್ಟು ಹೋಗಬೇಕು ಅಂತ ಹೇಳಿದರೆ ಅದೆಲ್ಲ ಆಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಿದ್ರೆ ಯಾರು ಜಯ ವಿಜಯರು. ಅದು ನಾವು ಒಳಗಡೆ ಕೇಳಿ ಬರಬೇಕು. ಎಲ್ಲ ಇದೆ, ಆಫೀಸೇ ಇದು, ತಪ್ಪು ತಿಳ್ಕೊಳ್ಬೇಡಿ. ಒಂದು ಹೀಗೆ ಆಮೇಲೆ ಆಗ ಶಾಪ ಕೊಟ್ಟರು, ಸಿಟ್ಟು ಬಂತು. ಇದು ದೇವರ ಒಟ್ಟಿಗೆ ಇರುವವರ ಗುಣ ಅಲ್ಲ. ಚೆನ್ನಾಗಿದೆ ಅಮ್ಮ, ನನಗೆ ಎಷ್ಟೋ ಸರ್ತಿ ಕಾಣ್ತದೆ ದೇವರ ಒಟ್ಟಿಗೆ ಇರುವವರಲ್ಲಿ ಇಂಥವರೇ ಅಂತ. ದೇವರ ಒಟ್ಟಿಗೆ ಇರುವವರ ಗುಣ ಅಲ್ಲ. ನಿಮಗೆ ವಿಷ್ಣು ಅಂದರೆ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ಲ. ಜಬರ್ದಸ್ತ್ ಮಾಡಿ ಮಾತ್ರ ನಿಮಗೆ ಗೊತ್ತಿರುವುದು. ಕೈಯಲ್ಲಿ ದಂಡ ಹಿಡಿದ್ರೆ ಆಗೋದು ಹೀಗೆ, ರಕ್ಕಸರಾಗಿ ಹುಟ್ಟಿ ಅಂತ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ. ಆಗ ಎಚ್ಚರ ಆಯಿತು. ಆಗ ಎಷ್ಟೆಲ್ಲ ಎಂಥ ಬಾಗಿಲಿನಲ್ಲಿ ಎಂಥ ಗಲಾಟೆ ಆಗ್ತಾ ಇದೆ ಅಂತ ವಿಷ್ಣು ದೇವರು ಬಂದು ನೋಡಿ, 4 ಜನ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ, ಈಗ ಎಂಥದ್ದು ನಮ್ಮದು ಕಥೆ ಅಂತ ಹೇಳಿದರೆ ಭಾಳ ಚೆನ್ನಾಗಿದೆ. ಅದು ಹೀಗೆ ಆಗಿದೆ. ಮತ್ತು ಯಾರು ಹೇಗೆ ಅಂತ ನೋಡೋದೇ ಒಂದು ಬಿಡು, ಅಷ್ಟೂ ಇಲ್ವ ನಿಮಗೆ? ಯಾರು ಜನ ಹೇಗೆ ಅಂತ ನೋಡಬೇಡುವ, ಬಂದವರು ಯಾರು ಅಂತ ನೋಡೋದೆ ಒಟ್ಟರಾಜಿ ನಿಮ್ಮ ಜಬರ್ದಸ್ತ್ ಮಾಡಲಿಕ್ಕೆ ಹೊರಟ್ರೆ ಆಗ್ತದೆ. ಆಗಲಿ, ಒಳ್ಳೆಯದೇ ಅಂತ ಒಂದು ಆಪ್ಷನ್. ಏನು ಆಪ್ಷನ್? 7 ಜನ್ಮಗಳಲ್ಲಿ ನನ್ನ ಭಕ್ತರಾಗಿ ಹುಟ್ಟಿ, ನನ್ನ ಭಕ್ತರಾಗಿ ಲೋಕದಲ್ಲಿ ಹುಟ್ಟಿ, ಭೂಲೋಕದಲ್ಲಿ ಹುಟ್ಟಿ 7 ಜನ್ಮದಲ್ಲಿ ಭಕ್ತರಾಗಿ ಆಮೇಲೆ ಬಂದು ನನ್ನನ್ನು ಸೇರ್ತಿರೋ, 3 ಜನ್ಮದಲ್ಲಿ ನನ್ನ ಶತ್ರುಗಳಾಗಿ ಹುಟ್ಟಿ ನನ್ನನ್ನು ಸೇರ್ತಿರೋ, ಯಾವುದು ಅಂತ ಆಪ್ಷನ್ ನಿಮ್ಮದು ಅಂತ. ಶತ್ರುಗಳೇ ಆಗ್ಬೋದು ಅಂತ ಹೇಳಿದೆ. ಯಾಕೆ? ಬೇಗ ಆಗ್ತದಲ್ಲ. ವಿರಹವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಗ ಗೊತ್ತಾಯಿತು, ನಿನ್ನ ವಿರಹವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 3 ಜನ್ಮ ಇದು ನೀನು ಕೊಟ್ಟು ಆಗಲಿ, ನಿನ್ನ ನೆನಪಿದ್ರೆ ಸಾಕು. ಶತ್ರು ಆದರೆ ಶತ್ರು ಹೋಗಲಿ, ನಿನ್ನಿಂದಲೇ ಹತರಾಗುವಂತೆ ಹಾಗೆ ಹುಟ್ಟಿದರು 3 ಜನ್ಮದಲ್ಲಿ ಹಿರಣ್ಯಾಕ್ಷ. ಎಲ್ಲ ಪುರಾಣಗಳ ಕಥೆ. ಅದನ್ನು ಭಾಗವತ ಒಪ್ಪಿಕೊಳ್ತದೆ. ಭಾಗವತಕ್ಕಿಂತದ್ರೆಲ್ಲ ಭಾಳ ಒಂದು ಉತ್ಸಾಹ ಇದೆ, ಒಂದು ರೋಚಕವಾಗಿದೆ ವಿಷಯ ಅಂತ. 3 ಜನ್ಮದಲ್ಲಿ ಶತ್ರುಗಳು. ನನಗೊಬ್ಬರು ಸಾಹಿತ್ಯ ವಿಮರ್ಶಕರು ಹೇಳಿದರು, ಒಬ್ಬರು ಬಹಳ ಪ್ರಸಿದ್ಧ ಹೆಸರು ಹೇಳುವುದಿಲ್ಲ, ನಾನು ತಪ್ಪು ತಿಳುವಳಿಕೆಗೆ ಕಾರಣ ಆಗ್ತದೆ.